ಆತ್ಮೀಯ ಚಿಂತನ ಪ್ರಭಾ ವೀಕ್ಷಕರೇ, ನಮ್ಮ ಮತ ನಮ್ಮ ಬಲ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಬೆಳಗಾವಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಗೋಕಾಕ್ ತಾಲೂಕಲ್ಲಿ ನಾವು ಇವತ್ತಿದ್ದೀವಿ. ಬನ್ನಿ ಇಲ್ಲಿನ ಜನರ ಅಭಿಪ್ರಾಯ ಏನಿದೆ ಅಂತ ತಿಳ್ಕೊಂಬರೋಣ. ಅಣ್ಣ ನಮಸ್ಕಾರ, ನಿಮ್ಮ ಹೆಸರು? ನಾಗರಾಜ್ ಯೋನಿಕೆ ಅಂತ. ಇವಾಗ MP ಎಲೆಕ್ಷನ್ಸ್ ಬರ್ತಾ ಇದೆ, ಏನು ನಿಮ್ಮ ಅಭಿಪ್ರಾಯ? ಏನು BJP ಮಾಡೋದು? ಯಾಕೆ? ಮೋದಿ ಎಲ್ಲ ಅನುಕೂಲ ಮಾಡ್ಯಾನೋ, ಅದರಿಂದ ಏನು ಮಾಡಿದ್ದಾರೆ ಅನುಕೂಲ? ಏನು ರೈತರಿಗೆ ಎಲ್ಲರಿಗೂ ಒಳ್ಳೇದು ಮಾಡಿದಾನೋ. ಏನೇನು ಕೇಂದ್ರ ಸರ್ಕಾರದ ಯೋಜನೆಗಳು ಎಲ್ಲ ಬಂದು ಗ್ಯಾಸ ಮತ್ತು ಕಿಸಾನ್ ಯೋಜನೆ ಅದು ಎಲ್ಲ ರೈತರಿಗೆ ಹೆಲ್ಪ್ ಐತಿ. ಅದನ್ನ ಈಗ MP ಅಭ್ಯರ್ಥಿಗಳ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಜಗದೀಶ್ ಶೆಟ್ಟರ್ ಮಾಡ್ಯಾರ. ಹೌದು. ನಮಸ್ಕಾರ ಅಣ್ಣ, ನಿಮ್ಮ ಹೆಸರು? ಮಲ್ಲಿಕಾರ್ಜುನ್ ಸರ್. ಏನು ಕೆಲಸ ಮಾಡ್ತೀರಿ? ನಾವು ಶುಗರ್ ಫ್ಯಾಕ್ಟ್ರಿ ಕೆಲಸ ಮಾಡ್ತೀವಿ. ಈಗ MP ಎಲೆಕ್ಷನ್ ಬರತೈತಿ, ನಿಮ್ಮ ಅಭಿಪ್ರಾಯ? BJP ಸರ್. ಯಾಕೆ? BJP ಕ್ಯಾಂಡಿಡೇಟ್ ಜಗದೀಶ್ ಶೆಟ್ಟರ್ ಅವ್ರು ಹಾರಿಸ್ತಾ ಇರ್ಬೇಕು. ಅದೇ ಯಾಕೆ? ಮೋದಿ ಸಂಬಂಧ ರೀ. ಎಲ್ಲ ನಮ್ಮ ಊರೆಲ್ಲ BJP ಒನ್ ವೇ ಒಟ್ಟ BJP. ನಮ್ಮ ಸಾವುಕಾರ ಆಯ್ತು ನಾವತ್ತು ಎಲ್ಲ BJP. ಏನೇನು ಅಭಿವೃದ್ಧಿ ಕಾರ್ಯಗಳಾಗ್ಯಾವ? ಅಭಿವೃದ್ಧಿ ರಗಡೆ ಆಗ್ಯಾವ. ಏನಾಗ್ಯಾವ? ಇಡೀ ಗೋಕಾಕ್ ತಾಲೂಕೆಲ್ಲ ಅಭಿವೃದ್ಧಿ ಆಗ್ಯಾವ. ಒಳ್ಳೆ ಕೆಲಸ ಮಾಡ್ಯಾರು BJP ಅವರು. ಅದಕ್ಕಾಗಿ BJP ಚಲೋ ಇರಬೇಕು. ಯಾರು ಬೇಕಾದಾರ ಆಳ್ವಾರ, ಕಾಂಗ್ರೆಸ್ ಬಂದರೂ ಚಲೋ ಇರಬೇಕು. ಇದು ಭ್ರಷ್ಟಾಚಾರ ಆದ ಮುಸ್ಲಿಮ ಹಿಂದೂ ಇದೆಲ್ಲ ಬೇಡ, ನಮಗೆ ಒಂದೇ ಇರಬೇಕು. ಅದೊಂದು ನಾವು ಕಾಪಾಡ. ಈ ಸದ್ದ ಮೋದಿ ಏನೈತಿ ಲೈನ್ದಾಗ ಅದಾನ, ಅವನ್ನ ಮತ್ತೊಂದು ತರಬೇಕು ಅನ್ನೋದು. ಓಕೆ, ಯಾಕಂದ್ರೆ ಈಗ ಹಿಂದೂಗಳದ ಬೇರೆ ಕಡೆ ನಾವು ಈಗ ಬಂದ್ರಂದ್ರೆ ನಾವು ಎಲ್ಲಿ ಹೋಗಕ್ಕೆ ಬರೋಂಗಿಲ್ಲ. ನಮ್ದು ಇರೋದು ಒಂದೇ ದೇಶ. ಓಕೆ, ಇದು ಬಿಟ್ಟು ನಾವು ಬೇರೆ ಕಡೆ ಹೋಗಕ್ಕೆ ಬರೋಂಗಿಲ್ಲ. ಅದಕ್ಕೆ ನಾವು ಏನೈತಿ ಅಲ್ಲೇನು ಓಡಾಡ್ತಕ್ಕೆ ಅದು ಹಿಂಗಲ್ಲ ಅದ. ಇನ್ನು 4 ದಿವಸ ಮತ್ತೆ ಹೊರಗೆ ಬರೋದನ್ನ. ಅದಕ್ಕೇನೈತಿ ಹಿಂದುತ್ವ ಉಳಿಬೇಕು, ಭಾರತ ಉಳಿಬೇಕು. ಓಕೆ, ಅದು ನಮ್ಮ ಪಾವನೆ. ಈಗ MP ಎಲೆಕ್ಷನ್ಸ್ಗೆ ಕ್ಯಾಂಡಿಡೇಟ್ ಬಗ್ಗೆ ನಿಮ್ಮ ಅಭಿಪ್ರಾಯ? ಇವ್ರ ಜಗದೀಶ್ ಶೆಟ್ಟರ್ ಅವರೊಂದು ದೊಡ್ಡ ತಪ್ಪು ಮಾಡ್ರಿ. ಆ ಕಡೆ ಹೋಗಿ ಈ ಕಡೆ ಹೋಗಿ ಹಂಗೆ ಮಾಡಬಾರ್ದಿತ್ತು. ಈಗ ಈ ಚಲೋ ಇರಲಿ ಕೆಟ್ಟ ಇರಲಿ ಒಂದೇ ಹಿಡ್ಕೊಂಡು ಹೋಗ್ಬೇಕನ್ನ ಅವನ. ಈಶ್ವರಪ್ಪಂದು ಏನೈತಿ ಕರೆಕ್ಟ್ ಐತಿ. ಅದ ಅವ್ನು ಸ್ವತಂತ್ರ ನಿಂತ ಕೇಸಿಂದ ಮತ್ತೆ ಅಲ್ಲಿ ಹೋಗ್ತಾನೆ ಅಂದ. ನಾವು ಇವ್ರು ಇದ್ರ ಬಗ್ಗೆ ನಾವು ಮಾತಾಡ್ತಾವೆ. ಇಲ್ಲೇ ಜಗದೀಶ್ ಶೆಟ್ಟರ್ ಭಾಳ ತಪ್ಪು ಮಾಡಿದ. ಹಂಗೆ ಮಾಡಬಾರ್ದಿತ್ತು. ಇರೋದಿತ್ತಂದ್ರೆ ಇಲ್ಲೇ ಇರ್ಬೇಕು. ಯಾರಿಗೆ? ಜಗದೀಶ್ ಶೆಟ್ಟರ್ ಅವ್ರಿಗೆ. ಈಗ ನಾವು ವಿಚಾರ ಮಾಡ್ತೇವೆ ಕಂಟ್ರಿ ಮಂದಿ. ಯಾಕಂದ್ರೆ ಬೇರೆ ಕಡೆ ಹೋಗಿ ಮಾತಾಡಕ್ಕೆ ಹೆಂಗಾರೆ ಅವ್ರಿಗೆ ಇದನ್ನ ಆಗ್ತೈತಿ. ರಾಜಕೀಯ ಒಳಗೆ ಅವ್ರಿಗೆಲ್ಲ ಇದನ್ನ ಆಗಿರ್ತೈತಿ. ಬೇಡ ಇದನ್ನ ಇರೋದಿಲ್ಲ ಅವ್ರಿಗೆ, ಅಂಜಿಕೆ ಇರೋದಿಲ್ಲ. ಆ ಕಡೆ ಹೋಗಿ ಹಂಗೆ ಮಾತಾಡಬೇಕು, ಈ ಕಡೆ ಹಂಗೆ ಕರೆ ಅವ್ರು ಅಲ್ಲಿ ಹೋಗ್ಬಾರ್ದೈತಿ. ಹೋದ್ರೆ ಅಲ್ಲೇ ಹೋಗ್ಬೇಕು. ಇಲ್ಲಿಕಂದ್ರೆ ಈಗ ಒಂದು ಕಡೆ ಇರ್ಬೇಕು. ನಮ್ದು ಇವ್ರದ್ದು ಭಾಳ ನಮಗೆ ಕೆಟ್ಟ ಅನಿಸ್ತೈತಿ. ಎಲ್ಲ ಇವರು ಅತನಿ ಯಾರವ್ರ ಲಕ್ಷ್ಮಣ ಸವಜಿ ಭಾರಿ ಅವನು ನಮಗೆ ಭಾರಿ ಕೆಲಸ ಮಾಡ್ತಾನೆ. ಭಾರಿ ಒಳ್ಳೆ ವ್ಯಕ್ತಿ. ಅವ ಆ ಕಡೆ ಜಿಗಿ ಬಡ್ದೈತೆ. ಈಗ ಮೋದಿ ಸುಳ್ಳು ಹೇಳ್ತಾನೆ ಅಂತಾರವ್ರು. ಅದ್ರ ನಮಗೆ ವೇದನೆ ಐತೆ. ಅದನ್ನ ಯಾಕೆ ಅನ್ಬೇಕು? ಅದು ಅಲ್ಲೇ ಮೊದಲು ಫೌಂಡೇಶನ್ ಅಲ್ಲಿಂದನೇ ಎದ್ದಾರ ಅವರು. ಅದು ಅಲ್ಲೇ ಇರ್ಬೇಕನ್ನೋ. ಮೋದಿ ಪ್ರಧಾನಮಂತ್ರಿ ನಮ್ಮ ದೇಶ ಸುರಕ್ಷಿತವಾಗಿರ್ತಾರೆ. ಮತ್ತು ಕಾಂಗ್ರೆಸ್ ಇದ್ರೆ ನಮ್ಮ ದೇಶ ಸರಿ ಇರಂಗಿಲ್ಲ ರೀ. ಏನು ಸರ? ಹೌದು, ಮೋದಿ ಅಂದ್ರೆ ವಿಶ್ವನಾಯಕ ಸರ್. ಈಗ ನೋಡಿದ್ರೆ ನಾವೆಲ್ಲರೂ ವಿಶ್ವನಾಯಕ ಗುರು ರೀ ನಮ್ಗೆ. ಅವ್ನು ಇದ್ರೇ ನಮ್ಮ ದೇಶ ಉದ್ಧಾರ ಆಗೋದಿಲ್ಲ, ಕಾಂಗ್ರೆಸ್ ಉದ್ಧಾರ ಆಗೋದಿಲ್ಲ ರೀ. ಇಲ್ಲಿ MP ಕ್ಯಾಂಡಿಡೇಟ್ಸ್ ಯಾರಂತ ಗೊತ್ತಾ? ಹಾಂ ರೀ, ಜಗದೀಶ್ ಶೆಟ್ಟರ್ ರೀ, ಬೆಳಗಾವಿ ರೀ. ಹೆಂಗೆ ಕೆಲಸ ಮಾಡ್ತಾರೆ ಅವರು? ಯಾರು ರೀ? ಚಲೋ ಮಾಡ್ತಾರೆ. ಹಾಂ ಮಾಡ್ತಾರೆ. ಈಗ ಒಟ್ಟು BJP ರೀ. ನಮ್ಮ ಬೆಳಗಾವಿ ಸಿಸ್ಟರ್ BJP ರೀ. ಯಾರೇನು ಕ್ಯಾಂಡಿಡೇಟ್ ನಿಂತರು ನಮ್ಮ ಬೆಳಗಾವಿ BJP ರೀ. ಸರ್ ನಮಸ್ಕಾರ, ನಿಮ್ಮ ಹೆಸರು? ನಮಸ್ಕಾರ, ಬಸವರಾಜ್ ಅಂತ. ಇವಾಗ MP ಎಲೆಕ್ಷನ್ಸ್ ಬರ್ತಾ ಇದೆ, ನಿಮ್ಮ ಅಭಿಪ್ರಾಯ ಸರ್? ಅಭಿಪ್ರಾಯ BJP ರೀ. ಯಾಕೆ? ರಮೇಶ್ ಜಾರಕಿಹೊಳಿ ಯಾವ್ದು ಮಾಡ್ತಾರೆ ಅದ ರೀ. ನಮ್ಮ ಜಾರಕಿಹೊಳಿ ಭಕ್ತರು ನಾವು. ಹೌದಾ? ನಮ್ಮ ಜಾರಕಿಹೊಳಿ ಸಾಹುಕಾರ ಭಕ್ತರು. ಸಾವುಕಾರ ಏನೇನು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಇಲ್ಲಿ? ಎಲ್ಲ ಮಾಡ್ಯಾರ. ಯಾವೂ ಇಲ್ಲ ನಂಗಿಲ್ಲ, ಎಲ್ಲ ಮಾಡ್ಯಾರ. ಎಲ್ಲ ಮಾಡ್ಯಾರ, ಯಾವುದೂ ಇಲ್ಲ ನಂಗಿಲ್ಲ. ಮೇನ್ ಸಿಟಿ ಕರ್ಮಿನ ಅವರು ಗೋಕಾಕ್ ಮೇನ್ ಸಿಟಿ ಅಂತ ಅವ್ರದ್ದು ರಮೇಶ್ ಜಾರಕಿಹೊಳಿ ಅವರು. ಅವ್ರು MLA ಮಂತ್ರಿ ಆದ ತಕ್ಷಣ ಎಲ್ಲ ಗೋಕಾಕ್ ಸಿಟಿ ಆಗಿದೆ. ಡಿಸ್ಟ್ರಿಕ್ಟ್ ಲೆವೆಲ್ದಾಗ ಇವಾಗ ಅವರಿಂದ. ಈಗ MP ಎಲೆಕ್ಷನ್ ಅಂದ್ರೆ ದೇಶ ಪ್ರಧಾನಮಂತ್ರಿನ ಮೋದಿನ ಬರ್ತಾನು. 100% ಮೋದಿನ ಬರವ BJPನ ಆಗೋದ. ಹೆಂಗೆ ಅದು ಹೆಂಗೆ ಹೇಳ್ತೀರಿ ಖಂಡಿತವಾಗಿ? ಇಲ್ಲ, ನಮ್ಮ ಸಾಲಿಡ್ ಹುಡುಗ ಹೆಂಗೆ ಹುಡುಗರೆಲ್ಲ ನಮ್ಮ ಕಾಲೇಜ್ ಸ್ಟೂಡೆಂಟ್ ಹುಡುಗರೆಲ್ಲ ನಮ್ಮ ಮಕ್ಕಳೆಲ್ಲ BJPನೇ. ಹಾಂ, 100%. ಏನೇನು ಅಭಿವೃದ್ಧಿ ಆಗಿದೆ ಅವರಿಂದ? ಅಭಿವೃದ್ಧಿ ನೀರಾವರಿ ಅಭಿವೃದ್ಧಿ ಆಗಿದೆ. ನಮ್ಗೆ ಉಯ್ಕೊಳ್ಳೋ ಯಾತ್ ನೀರಾವರಿ ಇದಾಗಿದೆ. ಬಡವ್ರಿಗೆ ಸಹಾಯ ಆಗಿದೆ. ಎಲ್ಲ ಯೋಜನೆ ಆಗಿದೆ.
ಕೇಂದ್ರ ಸರ್ಕಾರದ ಯೋಜನೆಗಳೆಲ್ಲ ತಲುಪಿದಾವ? ಹಾಂ ಎಲ್ಲ ತಲುಪಿದ್ವಲ್ಲ, ಎಲ್ಲದು ಬಂದ್ಬಿಟ್ಟಿದ್ದಾವೆ. ಸರ್ ನಮಸ್ಕಾರ, ನಿಮ್ಮ ಹೆಸರು? ಅನಿಲ್ ಅಂತೇಳಿ ಏನು ಕೆಲಸ ಸರ್? ಹೋಟೆಲ್ ಉದ್ಯೋಗ, ಬಿಸ್ನೆಸ್ ಉದ್ಯೋಗ. ಎಷ್ಟು ವರ್ಷದಿಂದ ಮಾಡಾಕತ್ತಿ ಸರ್? ಈಗ 1-2 ವರ್ಷ ಆತ್ರಿ. ಮೊದಲು ಬ್ಯಾಂಕಿಂದ ಆಗಿದ್ವಿ. ಈಗ MP ಎಲೆಕ್ಷನ್ಸ್ ಬರತ್ತೈತೆ ಸರ್, ನಿಮ್ಮ ಅಭಿಪ್ರಾಯ? ನಮಗೆ ಆದಷ್ಟು BJP ಅಂದ್ರೆ ಚಲೋ ರೀ. ದೇಶಗಳು ಡೆವಲಪ್ಮೆಂಟ್ ಚಲೋ ಆಗದ ರೀ. ಇಡೀ ವರ್ಲ್ಡ್ ನೋಡಾಯ್ತು ನಮ್ಮ ಭಾರತ ದೇಶ. ಈಗ ಇಟ್ಟು ವರ್ಷ ಅಂತ ಗೊತ್ತಿರ್ಕಿಲ್ಲ ಭಾರತ ದೇಶದ ಅಂದ್ರೆ ಎಂತಾರಲ್ಲ ಹಾವಗಾರ ಊರು ಅಂತಿರೋದಾಗ ಮೋದಿಯಿಂದ ಡೆವಲಪ್ಮೆಂಟ್ ಭಾಳ ಆಗಿದೆ. ಈ ಸಣ್ಣ ಮೋದಿನೇ ಬರಬೇಕು. ಮುಂಚೆ ಡೆವಲಪ್ಮೆಂಟ್ ಆಗಿದ್ದಿಲ್ಲ? ಆಗಿದೆ ಸರ್, ಆಗಿದೆ. 60 ವರ್ಷದಿಂದ ಏನಾಗಿಲ್ಲ, ಈಗ 10 ವರ್ಷದಿಂದ ಹೈಯೆಸ್ಟ್ ಡೆವಲಪ್ಮೆಂಟ್ ಆಗಿದೆ. ಎಲ್ಲಿ ಬೇಕಲ್ಲಿ ನೋಡಿ, ರಸ್ತೆ ನೋಡ್ಬೋದು, ಬ್ರಿಡ್ಜ್ಗಳು ನೋಡ್ಬೋದು, ಎಲ್ಲ ನೋಡ್ಬೋದು. ಡೆವಲಪ್ಮೆಂಟ್ ಆಗಿದೆ. ಏರ್ಪೋರ್ಟ್ ನೋಡಿದ್ರಿ. ಈ MP ಚುನಾವಣೆ ಅಂತಂದ್ರೆ ಇದು ದೇಶ ಪ್ರಧಾನಮಂತ್ರಿನ ಆಯ್ಕೆ ಮಾಡೋದು. ಹಾಂ, ಅವ್ರು ನೋಡೇ ಓಟ್ ಹಾಕೋದು. ಯಾವ ವ್ಯಕ್ತಿ ನೋಡಿ ಓಟ್ ಹಾಕಂಗಿಲ್ಲ, ಮೋದಿ ನೋಡೇ ಓಟ್ ಹಾಕೋದು. BJP ಮಾಡೋಣ್ರಲ್ಲ. ಯಾಕೆ ಸರ್? ಎಲ್ಲ ರಾಷ್ಟ್ರ ಚಲೋ ಮಾಡತ್ತಾರ ಮೋದಿ ಅವ್ರ, ಅದರಿಂದ BJP ಮಾಡೋದು. ಬೇರೆ ಪಕ್ಷಗಳು ಚೆನ್ನಾಗಿ ಮಾಡಿಲ್ಲ? ಏನು ಮಾಡ್ತಾರೆ ರೀ, ಎಲ್ಲ ಲುಕ್ಸಾನ. 70 ವರ್ಷ ಕಾಂಗ್ರೆಸ್ ಆಳ್ರಿ, ಏನು ಮಾಡಿದ್ರೆ ಎಲ್ಲ ಸಾಲದಾಗಿಟ್ಟು ಹೋದ್ರು. ಈಗ ಮೋದಿ ಬಂದು ಎಷ್ಟೋ ಸುಧಾರಣೆ ಮಾಡಿದ. ಅದು ಇದೊಂದು ಸಲ ಅದೊಂದು ಚಾನ್ಸ್ ಕೊಟ್ಟು ಇನ್ನೂ ಮತ್ತೆ ಸುಧಾರಣೆ ಆಕೈತಿ. ಹಿಂದುತ್ವ ಅನ್ನೋದು ಒಂದು ಉಳಿತೈತಿ, ಬೆಸ್ಟ್ ಆಕೈತಿ. ಇಲ್ಲಿ MP ಎಲೆಕ್ಷನ್ ಯಾರ್ಯಾರು ನಿಂತಾರೆ ಈಗ? ಇಲ್ಲಿ ಜಗದೀಶ್ ಶೆಟ್ಟರ್ ನಿಂತಾರೆ, ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಬ್ರದರ್ ನಿಂತಾರೆ. ಎರಡು ಸ್ಟ್ರಾಂಗ್ ಅದಾವ. ಒಟ್ಟ ನೋಡ್ಬೇಕು ವಿದ್ಯಾರ್ಥಿ ಒಟ್ಟ ಅದಟ್ಟು BJP ಟ್ರೈ ಮಾಡ್ರಿ ಒಟ್ಟ. ಪ್ರಬಲ ಪೈಪೋಟಿ ಅಂತೂ ಐತೆ ಅನ್ಸುತ್ತೆ. ಆಯ್ತು. ಅವಳು ಒಳ್ಳೆ ಜೋರದಾಳೆ ಲಕ್ಷ್ಮೀ ಹೆಬ್ಬಾಳ್ಕರ್. ಜಗದೀಶ್ ಶೆಟ್ಟರ್ ಇಲ್ಲಿ ಬೇರೆದವ್ರು ಕೊಡೋದಿತ್ತು ಒಂದಿಟ್ಟ, ಆದರೂ ಮೋದಿಯವ್ರು ನೋಡಿ ಓಟ್ ಹಾಕ್ತಾರೆ ಮಂದಿ ಇಷ್ಟ. ನಮಸ್ಕಾರ, ನಿಮ್ಮ ಹೆಸರು? ನನ್ನ ಹೆಸರು ಶಂಕರ್ ಅಂತ. ಏನು ಕೆಲಸ ಮಾಡ್ತೀರಿ ಸರ್? ನಾವು ಅಂಗಡಿ ಇದೆ, ಕೋಲ್ಡ್ ಡ್ರಿಂಕ್ಸ್. ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ, ಏನು ನಿಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯ ಅಂತಂದ್ರೆ ನಾವು ನರೇಂದ್ರ ಮೋದಿನ ಮತ್ತೆ ಮಾರಿಸ್ತಾ ಇರ್ಬೇಕಂತ ತೀರ್ಮಾನ ಮಾಡಿದ್ವಿ. ಯಾಕೆ ಸರ್ ಅವರೇ ನಿಮ್ಮ ಆಯ್ಕೆ? ಅವ್ರ ಅಭಿವೃದ್ಧಿ ಅವ್ರ ಸಂಬಂಧ ಮಾಡಿ. ಏನೇನು ಅಭಿವೃದ್ಧಿ ಆಗಿದಾವೆ ಸರ್? ಅವರು ಭಾಳ ಅಭಿವೃದ್ಧಿ ಆಗಿದ್ದಾವೆ. ಕಳೆದ 3 ವರ್ಷಗಳಲ್ಲಿ ಇಲ್ಲಿನ MP ಕೆಲಸ ಹೇಗಿತ್ತು ಸರ್? ಇಲ್ಲಿದ ನಮ್ಗೆ ಆ್ಯಕ್ಚುಲಿ ಇವರು ಏನು ಸುರೇಶ್ ಅಂಗಡಿ ಅವರ ಇದನ್ನ ನಂತರ ನಮಗೆ ಅಭಿವೃದ್ಧಿ ಅಂಥದ್ದೇನು ಅಷ್ಟು ಇದು ಕಂಡು ಬಂದಿಲ್ಲ. ಆದರೂ ನಾವು ಮ್ಯಾಗಿನ ನರೇಂದ್ರ ಮೋದಿ ಅವರ ಇದನ್ನು ನೋಡಿಕೊಂಡು ಅವರಿಗೆ ನಾವು ಊಟ ಆಗ್ಬೇಕಂತಂದು. ಈ ಬಾರಿ ಬರ್ತಿರುವಂಥ MP ಕ್ಯಾಂಡಿಡೇಟ್ ಬಗ್ಗೆ? ಈ ಬಾರಿ ಚಲೋ ಐತೆ ರೀ ಕ್ಯಾಂಡಿಡೇಟ್. ಜಗದೀಶ್ ಶೆಟ್ಟರ್ ಅವರು ಚಲೋ ಮಾಡಿದ್ರು. ನಾವು ಹಾಕ್ತೀವಿ. MLA ಯಾರು? ಈಗ ಸರ್ ನಮ್ಮ ರಮೇಶ್ ಜಾರಕಿಹೊಳಿ ಅವರ ಅವ್ರದ್ದು ಕಾರ್ಯವೈಖರಿ ಅವ್ರದ್ದಂತೂ ಭಾಳ ಚಲೋ ಐತ್ರಿ. ಅವ್ರು ಏನೇನು ಮಾಡಿದ್ದಾರೆ ಸರ್ ನಿಮ್ಮ? ಅವ್ರು ಭಾಳ ಕೆಲಸ ಮಾಡಿದ್ದಾರೆ. ಇಷ್ಟು ಅಭಿವೃದ್ಧಿ ನಾವು ಅವ್ರು ಇದ್ದಾಗಲೂ ನಾವು ನೋಡಿಲ್ಲ. ಯಾಕಂತಂದ್ರೆ ನಾವು ಗೋಕಾಕ ತಾಲೂಕು ಅಂತ ಪ್ಲೇಸ್ 5 ಡಿಸ್ಟಿಕ್ ತನಕ ಬೆಳೆದು ಬಿಟ್ಟಿದ್ರಿ. ಅಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಅವರು. ಅಣ್ಣ ನಮಸ್ಕಾರ, ನಿಮ್ಮ ಹೆಸರು? ಹೋಟೆಲ್ ಅಂತೇಳಿ. ವಿಠಲ್ ಅವರ MP ಎಲೆಕ್ಷನ್ ಬರತೈತಿ. ಹ್ಞೂ ಸರ್. ಏನು ನಿಮ್ಮ ಅಭಿಪ್ರಾಯ? ಸರ್ ನಮ್ಮದೆಲ್ಲ BJP ಸರ್. BJP ಯಾಕೆ? BJP ನಮ್ಮ ಮೋದಿ BJP ನಾವು ಪಕ್ಕಾ BJP ಕ್ಯಾಂಡಿಡೇಟ್ನವ್ರು. ನಾವು ಒಟ್ಟು BJP ಮಾಡ್ಬೇಕಂತ BJP ಮಾಡ್ತಾರೆ. ಇಲ್ಲಿ MLA ಯಾರಿದ್ದಾರೆ? ಯಾರು ನಮ್ಮ ಇವರು ಶೆಟ್ಟರ್ ಅದಾರ. MLA ನಮ್ಮ ರಮೇಶ್ ಜಾರಕಿಹೊಳಿ. ಅವ್ರದ್ದೆಲ್ಲ ಕಾರ್ಯವೈಖರಿ ಹೆಂಗಿತ್ತು? ಎಲ್ಲ ಚಲೋ ಐತ್ರಿ. ಹಂಗಂತೇಳಿ ನಾವು BJP ಫಿಕ್ಸ್, ಕಾಯಂ BJP, ಕಟ್ಟ BJP ಪಕ್ಕ. MP ಕ್ಯಾಂಡಿಡೇಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? MP ಕ್ಯಾಂಡಿಡೇಟ್ ಚಲೋ ಅದಾರ ಸರ್, ಹಂಗೇನಿಲ್ಲ ರೀ. ಶೆಟ್ಟರ್ ಅದಾರ ರೀ, ಹಂಗೆ ಚಲೋ ಅದಾರ. ಪಕ್ಷದ ಯಾವುದು ನಮಗೆ ಸಂಬಂಧ ಇಲ್ಲ. ಜನಸಂಖ್ಯೆ ಏನೈತೆ ರೀ, ಪಕ್ಷ ಸಂಬಂಧ ಇಲ್ಲ. ವ್ಯಕ್ತಿ ಮುಖ್ಯ ನಿಮ್ಗೆ. ರೊಕ್ಕ ಖರ್ಚು ಮಾಡ್ತಾರೆ, ಪಕ್ಷಕ್ಕೆ ಸಂಬಂಧ ಇಲ್ಲ. ಊರು ಸುಧಾರಿಸ್ಬೇಕು. ಊರು ಸುಧಾರಿಸಂದ್ರೆ ಎಲ್ಲ ಆಗ್ತದೆ. ರೊಕ್ಕ ಕೊಟ್ಟಿಗೆ ಓಟ್ ಹಾಕಿದ್ರೆ ನಡೆಯಂಗಿಲ್ಲ ಸರ್. ಈಗ MP ಎಲೆಕ್ಷನ್ ಬರತೈತಿ. ಇದು MP ಬರಾಗೈತಿ, ಎಲ್ಲ ಓಟಕ್ಕೆ ಕ್ಯಾನ್ಸಲ್ ಆಗಿದವ್ರೆ ಮಂದಿದ. ಅದ ಗೌರ್ಮೆಂಟ್ ಇದ ತಕರಾರು ಐತಿಲ್ಲ. ಏನು ತಕರಾರು ಐತಿ? ಇದು ವೋಟಿಂಗ್ ಕಾರ್ಡ್ ಐತ್ರಿ. ವೋಟಿಂಗ್ ಕಾರ್ಡ್ ರದ್ದು ಆಗತಾವ. ಅದರ ಬಗ್ಗೆ ಏನು ಮಾಡೋರು ನೀವು? ಆಧಾರ್ ಕಾರ್ಡ್ ಐತಲ್ಲ ಮತ್ತೆ ಈಗ? ಆಧಾರ್ ಕಾರ್ಡ್ ಇದ್ದಾಗ ಏನು ಮಾಡೋರು ನೀವು? ಆಧಾರ್ ಕಾರ್ಡ್ ಮಾಡಿಸಿರಿಲ್ಲ? ಆಧಾರ್ ಕಾರ್ಡ್ ಮಾಡಿಸಿದ್ರಿ. ಗೋಕಾಕ ನಿವಾಸಿ ಮಂಚಾರಿನ 73 ವಯಸ್ಸು. ಅದನ್ನು ವಿಚಾರ ಮಾಡ್ಬೇಕ್ರಿ. ಇಲ್ಲಿ MP ಎಲೆಕ್ಷನ್ ಬರಾಕತೈತಿ, ಖರೆ ಐತೆ. ಮನ್ಯಾಗ ಕುತ್ಕೊಂಡ ವೋಟ್ ಮಾಡ್ಬೋದು ನೀವು? ಏನಿಲ್ಲ, ಅವ್ರ ಎಲ್ಲರೂ ಕೆಟ್ಟ ಮಾಡಿದಾರೆ. ಬಡವ್ರ ಮಂದಿ ಸಾಯಕತ್ತಾರ್ರಿ, ನೀರಿಲ್ಲ ಸಾಯಕತ್ತಾರ. ಅದರ ಬಗ್ಗೆ ವಿಚಾರ ಮಾಡ್ರಿ. ರೈಟ್ ರೀ. ಪೇಪರ್ದಾಗ ಬರ್ತಾರಲ್ಲ, ನಮಗೆ ಎಲ್ಲ ಗುರ್ತೈತಿ. ನಾ ಬೆಂಗಳೂರು ಗಿಂಗಳೂರು ಎಲ್ಲ ದಿಲ್ಲಿ ಮಧ್ಯಪ್ರದೇಶ ಎಲ್ಲ ತಿರುಗಾಡಿದನ್ರಿ. ನಾ ಈವಿಟ್ ರಾವದನ್ರಿ. ಯಾವುದೋ ದೇಶನಾಗ ಇದು ಕಾಲನಾಗ ಆಗಿಲ್ಲ. ಸರ್ ನಿಮ್ಮ ಹೆಸರು? ಶಂಕರ್. ಏನು ಕೆಲಸ ಮಾಡ್ತಿದ್ರಿ? ರಿಟೈರ್ಡ್. ನಮ್ದೇನು ಕೆಲಸ ಇಲ್ಲ, ಏನಿಲ್ಲ.
ಉದ್ಯೋಗ ಇತ್ತು ಉದ್ಯೋಗ ಬಂದಾಗೈತಿ ಮಕ್ಕಳ ಏನೈತಿಲ್ಲೋ ಈಗ ಮಾಡ್ತಾರೆ. ಈಗ MP ಎಲೆಕ್ಷನ್ಸ್ ಬರತೈತಿ, ಏನು ನಿಮ್ಮ ಅಭಿಪ್ರಾಯ? ಅಭಿಪ್ರಾಯ ನೋಡಿದ್ರೆ ಯೋಗ್ಯತವ್ರಿಗೆ ಹಾಕಬೇಕು. ಬರೀ ತಾತ್ಪೂರ್ತಕ ಕೆಲಸ ಮಾಡೋರ್ಗ ಓಟ್ ಹಾಕೋದ್ರಿಂದ ಅದೇನು ಲಾಭದಾಯಕ ಅಲ್ಲ. ಲಾಭ ಎದಕ್ಕೈತಿ ಅದಕ್ಕೆ ಓಟ್ ಹಾಕಬೇಕು ನಮ್ಮ ಅಭಿಪ್ರಾಯ. ಎಂಥ ನಾಯಕರನ್ನ ನಾವು ಆಯ್ಕೆ ಮಾಡ್ಕೋಬೇಕಾಗುತ್ತೆ? ಯೋಗ್ಯ ನಾಯಕರು ಬೇಕಲ್ರಿ, ಯೋಗ್ಯ ನಾಯಕರು ಬೇಕು. ಮತ್ತು ಕುಟುಂಬ ರಾಜಕಾರಣಿ ಒಳಗೆ ಹೊಂಟ್ರ ಮುಂದೆ ಹೆಂಗಿರಿ? ಇಲ್ಲಿ ಗೋಕಾಕದಲ್ಲಿ ಅಭಿವೃದ್ಧಿ ಏನೇನಾಗಿದಾವೆ? ಅಭಿವೃದ್ಧಿ ಏನೈತಲ್ರಿ, ಈ ಸದ್ಯಕ್ಕಂತೂ ಅಭಿವೃದ್ಧಿ ಬಂದೈತಿ. ಈಗೆಲ್ಲ ಅಭಿವೃದ್ಧಿನೇ ಇಲ್ಲ, ಗ್ಯಾರಂಟಿ ಒಳಗೆ ರೊಕ್ಕ ಹೊಂಟೈತಿ. ಈಗ ಹಾಲಿ MP ಅವ್ರದ್ದು ಕಾರ್ಯವೈಖರಿ ಹೆಂಗಿತ್ತು? ಈ ಸದ್ಯಕ್ಕಿತ್ತವ್ರು ಹೌದು, ಈಗಿದ್ದವ್ರು ಹಾಂ, ಅವ್ರು ಏನೈತಲ್ಲ ಅವ್ರ ಅಭಿಪ್ರಾಯದ ಮೇಲೆ ಮೊದಲು ಎಲ್ಲರೂ ಹೋಗ್ತಿದ್ರ, ಮತ್ತು ಏನಾದರೂ ಅವ್ರ ಅಭಿಪ್ರಾಯ ಮೇಲೆ ಹೋಗ್ತಾರು. ಅಣ್ಣ ನಮಸ್ಕಾರ, ನಿಮ್ಮ ಹೆಸರು? ಚಂದ್ರಕಾಂತ್. ಏನು ಕೆಲಸ ಮಾಡ್ತೀರಿ? ಕಿರಾಣಿ ಅಂಗಡಿ ಐತ್ರಿ ನಮ್ಮದು. ಹೆಂಗೆ ನಡೆದೈತೆಲ್ಲ ಬಿಸ್ನೆಸ್? ಎಲ್ಲ ಚೆನ್ನಾಗಿ ನಡೆದೈತ್ರಿ. ಈಗ MP ಎಲೆಕ್ಷನ್ಸ್ ಬರತೈತಿ, ಏನು ನಿಮ್ಮ ಅಭಿಪ್ರಾಯ? ನಮ್ಮದು BJPನೇ ರೀ. BJP. ಹಾಂ, ಯಾಕೆ BJP? BJP ಅಂದ್ರೆ ಅವರೆಲ್ಲ ಒಳ್ಳೇದು ಮಾಡಿದ್ದಾರೆ. ಕಾಂಗ್ರೆಸ್ ಅಂತರೂ ಈಗೆಲ್ಲ ಬಸ್ದು ಫ್ರೀ ಅದು ಮಾಡ್ರು, ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಏನು ಮಾಡ್ರು, ಎಲ್ಲ ನುಕ್ಸಾನ್ ಇದೆ. ಕಾಂಗ್ರೆಸ್ ಮಳೆ ಆಗ್ತಾ ಇಲ್ಲ, ನೀನು ಮಾಡೋದು. ಅದಕ್ಕೆ ನಾವು ಮೋದಿ BJP ಪಕ್ಕ BJPನೇ ರೀ. ಉಳಿದಾಗಿಂದ BJPನೇ ಮಾಡ್ಕೊತ ಬಂದು. ಹಾಂ, ಏನೇನು ಅಭಿವೃದ್ಧಿ ಕಾರ್ಯಗಳು ಆಗ್ಬೇಕು ಇಲ್ಲಿ ಗೋಕಾಕಿಗೆ? ಗೋಕಾಕದಾಗ ಆಗ್ತಾ ಇದ್ದಾರೆ. ನಮ್ಮ ರಮೇಶ್ ಸಕೋರ್ ಜಾರಕಿಹೊಳಿ ಅವರು ಅದಾರೆ, ಅವ್ರು ಚಲೋ ಮಾಡ್ಕೊತ ಹೊಂಟಿದ್ದಾರೆ. ಎಲ್ಲ ಬರೋಬ್ಬರ ಐತ್ರಿ. ಅವ್ರ 5 ಮಂದಿ ಸೌಕರ್ಯಗಳು ಎಲ್ಲ ದೇವರ ಆಶೀರ್ವಾದ ಐತೆ ಅವ್ರಿಗೆ, ಚಲೋ ಮಾಡ್ಕೊತ ಹೊಂಟಿದ್ದಾರೆ. ಸರ್ ನಮಸ್ಕಾರ, ನಿಮ್ಮ ಹೆಸರು? ನಮ್ಮ ಯಲ್ಗೊಂಡ್ ಪೂಜಾರಿ ಅಂತೇಳಿ. ಏನು ಕೆಲಸ ಮಾಡ್ತೀರಿ? ನಾವು ಇಲ್ಲಿ ಊರಾಗ ತೋಟದಾಗ ರೀ ಪಂಚಾಯತಿ ಗ್ರಾಮ ಪಂಚಾಯತ್ ಮೆಂಬರ್ ಅದ. ಈಗ MP ಎಲೆಕ್ಷನ್ ಬರತೈತಿ, ನಿಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯ ಮೋದಿ ರೀ. ಮೋದಿ. ಯಾಕೆ ಮೋದಿ? ಯಾಕಂದ್ರೆ ದೇಶನ ಕಾಯತನ್ರಿ, ಮತ್ತು ಅವ್ನು ಬಿಟ್ರೆ ಮತ್ತೆ ಯಾರು? ಬೇರೆದವ್ರು ಕಾದಿಲ್ಲ? ಎಷ್ಟು ಕಾದಾರ ಗೊತ್ತೈತಿರಲ್ಲ, ಮನಮೋಹನ್ ಸಿಂಗ್ ಇದ್ದಾಗ ಹಿಂದಿಂದ ಬಾಲಾಡ್ಕೊಂಡು ಹೆಂಗೆ ಅಡ್ಯಾಡಿದ್ದಾನೆ, ಯಾರು ಬಾಲಾಡ್ಕೊಂಡು ಅಡ್ಯಾಡಿದ್ದಾನೆ ಕಾದದ್ದು ಗೊತ್ತೈತಿಲ್ಲ ನಿಮ್ಗೆ? ಮೀಡಿಯಾದಾಗ ತೋರಿಸಿರಿ, ನೀವು ನೋಡಿದಿರಿ, ಜನನೂ ನೋಡೈತೆ. ಎಷ್ಟು ಅಟ್ಟ ಅವ್ರು ಮೊದಲು ಕಾಯಾರ ಅಟ್ಟ ಅವ್ರ ರಾಹುಲ್ ಗಾಂಧಿ ಬಂದರು ಅಟ್ಟ ಕಾಯವ, ಅದಕ್ಕಾಗಿ ಮೋದಿ. ಏನೇನು ಈಗ 10 ವರ್ಷದಾಗ ಏನೇನು ಮಾಡ್ಯಾರ ಅವರು? ಯಾರು ರೀ ಮಾಡಿದಾರಲ್ಲ? ಇದ್ರದ್ದು ಹೊಲ ಇದ್ದವ್ರಿಗೆ ಇದನ್ನು ಬಿಟ್ಟಿದ್ದಾರೆ, ರೊಕ್ಕ ಬಿಡ್ತಾರೆ. ಮತ್ತು ಈಗ ಜಲಜೀವನ್ ಮಿಷನ್ ಅಂತೇಳಿ ಕುಡಿ ನೀರಿನ ಶುದ್ಧ ಕುಡಿ ನೀರಿನ ಇದನ್ನು ಮಾಡಿದ್ದಾರೆ. ಇನ್ನೇನು ಮಾಡ್ಬೇಕು ರೀ ಎಲ್ಲ? ಇವಾಗ ಹಾಲಿ MP ಅವ್ರದ್ದು ಕಾರ್ಯವೈಖರಿ ಅವ್ರು ನಾವು ಅಂಗಡಿಯವ್ರದ ಚಲೋ ಹೊತ್ತು. ಅವ್ರು ತೆರ್ಕೊಂಡು ಬೆಳ್ಕೊಂಡು ಸ್ವಲ್ಪ ಅವ್ರು ಹೆಣ್ಮಕ್ಳಾದರೂ ಆ ಕಡೆ ಓಡಾಡೋಕ್ಕಾಗಲಿಲ್ಲ ಅವ್ರಿಗೆ. ಸ್ವಲ್ಪ ಇದೆ ಹೆಣ್ಮಕ್ಳಿದ್ದು, ಈ ಹೆಣ್ಮಕ್ಳ ಸಂಬಂಧ ಕೆಲಸ ಹೊಟ್ಟು ಕೊಂಟೆಂಟ್ ಅದು. ಅವ್ರು MP ಇದ್ದಾಗ ಕೇಂದ್ರ ಸಚಿವರಿದ್ದರು, ಮತ್ತು ಡಬಲ್ ಇದನ್ನು ಮಾಡಿಸ್ರು ಹಳಿ ರೈಲ್ವೆ ಡಿಪಾರ್ಟ್ಮೆಂಟಿಂದ, ಅವ್ರೆಲ್ಲ ಮಾಡಿದಾರೆ ಕೆಲಸ. ಲಕ್ಷ್ಮಣ್ ಸೆಟಪ್ ಕೊಂಡ್ಕೊಳ್ರಿ. ಏನು ಕೆಲಸ ಮಾಡ್ತೀರಿ? ನಾವು ಕೂಲಿ ಕೆಲಸ ಮಾಡ್ತೀವಿ, ಹುಂಚಿ ಕೂಲಿ ಕೆಲಸ ಮಾಡ್ತೇನೆ ರೀ. ನಾವು ಈಗ ಇರೋದು ರಮೇಶ್ ಸಕೋರಿಗೆ ನಾವು ಊಟ ಹಾಕೋದ್ರಿ. ನಮ್ಗೆ ಇಲ್ಲಿ ಮಾಡಿದ ಎಲ್ಲ ಕೆಲಸ ರಮೇಶ್ ಸಕೋರ್ ಮಾಡ್ತಾರೆ ರೀ. ಅವ್ರ ಪರವಾಗಿ ನಾವು ಅವ್ರ ಹೆಮ್ಮೆ ಇದ್ವಿ ರೀ, ನಾವು ಮಾಡ್ತೀವಿ ರೀ. ನಮ್ಮ ಪರವಾಗಿ ಅವ್ರು ಮಾಡ್ತಾರೆ ಎಲ್ಲ ಕೆಲಸ ರೀ. ಇಲ್ಲೆಲ್ಲ ನೀರು ನಳ ಎಲ್ಲ ಕೊಡ್ತಾಯಿದ್ರು, ಅವ್ರಿಗೆ ನಾವು ಊಟ ಹಾಕ್ತೀವಿ ರೀ ರಮೇಶ್ ಸಕೋರ್. ನಮಸ್ಕಾರ. ಈಗ ಎಲೆಕ್ಷನ್ MP ಎಲೆಕ್ಷನ್ ಬರಾಗ್ತೀವಿ ಸರಿಯಾಗಿ. ಅವ್ರದ ಇವ್ರು ಧಾರವಾಡದವ್ರು ನಿಂತಾರು, ಮತ್ತು ಇಲ್ಲಿ ಹೆಬ್ಬಾಳ್ಕರ್ ಅದಾರ ರೀ. ಅವ್ರಿಗೆ ಯಾರು ಫೈಟ್ ಆಗೈತೆ ಅಂತ ಗೊತ್ತಿಲ್ಲ ಸರ್. ಇನ್ಮೇಲೆ ಮುಂದೆ ನಡೀತಾರೋ ಅಂತ ಮುಂದೆ ನೋಡ್ಕೊಬೇಕೇನು ಅಷ್ಟೇ. ಅಣ್ಣ ನಮಸ್ಕಾರ, ನಿಮ್ಮ ಹೆಸರು? ನಮಸ್ಕಾರ ಸರ್. ನಿಮ್ಮ ಹೆಸರು? ರಮೇಶ್ ಡಬ್ನವ್ರು ಸರ್. ಏನು ಕೆಲಸ ಮಾಡ್ತೀರಿ? ಆಡಿ ಹೋಗ್ರಿ ಸರ್, ಆಡಿ ಹೋಗ್ರಿ ಆಡಕ್ಕಾಯ್ತು. ಈಗ MP ಎಲೆಕ್ಷನ್ ಬರತೈತಿ, ನಿಮ್ಮ ಅಭಿಪ್ರಾಯ? ರಮೇಶ್ ಸೌಕರ್. ರಮೇಶ್ ಸೌಕರ್. ಹಾಂ. ಯಾಕೆ? ಎಲ್ಲ ಕೆಲಸ ಮಾಡಿದಾರೆ ರೀ, ಅದಕ್ಕೆ ಅವ್ರಿಗೆ ಹಾಕ್ಬೇಕು ಅನ್ನೋದು ನಮ್ದು ಐತ್ರಿ. ಎಲ್ಲ ಈಗ ಚುನಾವಣೆ MP ನಡೆದೈತಿ, ಈಗ MP ಎಲೆಕ್ಷನ್ ನಡೆಯತೈತಿ ಈಗ. ಹಾಂ. ಯಾರು ಇಲ್ಲಿ ಕ್ಯಾಂಡಿಡೇಟ್ ಯಾರು ಅದಾರ ಅಂತ ಗೊತ್ತದ? ನಾವು BJP ಹಾಕ್ತೀವಿ ರೀ. BJP. ಯಾಕೆ BJP? ನಮ್ಗೆ ಅದ ಬೇಕು ರೀ, ನಮ್ಮ ಮೋದಿ ಅವ್ರು ಬೇಕು ರೀ, ಅವ್ರಿಗೆ ಹಾಕಾರ ನಾವು. ಹ್ಞೂ. ಏನೇನು ಅಭಿವೃದ್ಧಿ ಕೆಲಸಗಳಾಗಿದಾವೆ? ಎಲ್ಲ ಹಾಕಿದಾರೆ ರೀ, ಎಲ್ಲ ಮಾಡಿದ್ದಾರೆ. ಅಣ್ಣ ನಮಸ್ಕಾರ, ನಿಮ್ಮ ಹೆಸರು? ನಮ್ಮ ಹೆಸರು ಸುರೇಶ್. ಏನು ಕೆಲಸ ಮಾಡ್ತೀರಿ? ಉದ್ಯೋಗ ಖಾತ್ರಿಯಿಂದ ಜಾಗ ಮಾಡ್ತೀವಿ. ಏನು ಖಾತ್ರಿ ತಗದ? ದಗದ ಮಾಡ್ತೀವಿ ಉದ್ಯೋಗ. ಈಗ MP ಎಲೆಕ್ಷನ್ ಬರತೈತಿ, ಏನು ನಿಮ್ಮ ಅನಿಸಿಕೆ? ಅನಿಸಿಕೆ ಅಂದ್ರೆ ದೊಡ್ಡ ಕೊಡು, ಸಣ್ಣ ಕೊಡು, ಏನು ತಲೆ ಏನು ಬೇರೆ ಅಲ್ಲ, ಅಷ್ಟಲ್ಲ, ಏನು ಬೇರೆ ಐತಿ. ದೊಡ್ಡ ಬರ್ತಾನೆ ದೊಡ್ಡ ಕೊಡು, ಸಣ್ಣ ಕೊಡು, ಇದು ಅದಾವ ಅಡ್ಡೆ ಮಾತಲ್ಲ.
ಈಗ ಇಲ್ಲಿ MLA ಅವ್ರು ಯಾರದಾರ? MLA ಜಾರಿ ಸಾಕಾರಲ್ಲ ಅವರೆಲ್ಲ ಹೆಂಗೆ ಕೆಲಸ ಮಾಡ್ಯಾರ? ಅವ್ರು ಚಲೋ ಮಾಡ್ಯಾರು. ಏನೇನು ಅನುಕೂಲ ಮಾಡಕೊಟ್ರ? ಎಲ್ಲ ಅನುಕೂಲ ಮಾಡ್ಯಾರು. ಪ್ರಧಾನಮಂತ್ರಿ ಯಾರದಾರ? ಪ್ರಧಾನಮಂತ್ರಿ ನಮ್ಗೆ ಗೊತ್ತಪ್ಪ, ನಾವು ಸಾಲಿ ಕಲ್ತಲ್ಲ, ಹಿಂದೂ ಹೋದ್ರೆ ಮುಂದೆ ಹೋಗೋದಿಲ್ಲ. ನಾವು BJPಗೆ ಸಪೋರ್ಟ್ ಮಾಡ್ತೀವಿ. BJP ವ್ಯಕ್ತಿನ ಆರಿಸ್ತೀವಿ. ಅವ್ನ ವ್ಯಕ್ತಿಯನ್ನು ನೋಡೋದಿಲ್ಲ, ನಾವು ಮೋದಿಯನ್ನು ನೋಡಿಕೆಸಿಂದ ಅವರಿಗೆ ಓಟ್ ಹಾಕುವಂಥ ಯಾಕೆ ಮೋದಿ? ಯಾಕೆ ಎಲ್ಲ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಮಾಡುವಂಥ ಕೆಲಸ ಇನ್ನು ಮುಂದಾದರೂ ಇದಕ್ಕಿಂತ ಒಳ್ಳೆಯ ಕೆಲಸಗಳನ್ನು ಮಾಡ್ತಾರೆ. ದೇಶದ ಹಿತ ಕಾಯೋಕ್ಕೆ ಭಾಳ ಹೆಮ್ಮೆ ಅನ್ನಿಸ್ತದೆ. ಇಷ್ಟೇ ನಾನು ಅಭಿವೃದ್ಧಿ ಏನೇನಾಗಿದ್ದಾವೆ? ಏನು ಅಂಥದ್ದೇನು ಹೇಳ್ಕೊಳ್ಳೋಂಥ ಎಲ್ಲ ಇನ್ನು ಮುಂದೆ ನೋಡಬೇಕು. ಇಲ್ಲಿ MLA ಅವರ ಕಾರ್ಯವೈಖರಿ ಚೆನ್ನಾಗೈತಿ, ಅಡ್ಡಿ ಇಲ್ಲ. ಎಲ್ಲರ ಜೋಡಿ ಸ್ವಲ್ಪ ಸ್ಪಂದಿಸ್ತಾರೆ, ಚೆನ್ನಾಗಿ ಮಾತಾಡ್ತಾರೆ. ಸರ್ ನಿಮ್ಮ ಹೆಸರು? ಜ್ಯೋತಿಬಾ. ಏನು ಕೆಲಸ ಮಾಡ್ತೀರಿ? ಏನು ಕೆಲಸ? ರಿಟೈರ್ಮೆಂಟ್. ಈಗ MP ಎಲೆಕ್ಷನ್ಸ್ ಬರತೈತಿ, ಏನು ನಿಮ್ಮ ಅಭಿಪ್ರಾಯ? ಅಭಿಪ್ರಾಯ ನಮ್ದು BJP. ಯಾಕೆ? ಮೋದಿ ಕೆಲಸ ಮಾಡೋದು. ದೇಶ ಉಳಿಸಬೇಕಾದ್ರೆ ಮೋದಿ ಬೇಕು, ಮನುಷ್ಯ ಉಳಿಸಬೇಕಾದ್ರೆ ಮೋದಿ ಬೇಕು. ಅದರವಾಗಿ ಏನು ಬೇರೆ ಪಕ್ಷ ನಮಗೇನು ಅಭ್ಯಂತರ ಇಲ್ಲ. ಅದರ ಬಗ್ಗೆ ನಮ್ದು ಏನು ವಿಚಾರ ಇಲ್ಲ. ದೇಶ ಉಳಿಸಬೇಕಾದ್ರೆ ಮೋದಿ ಬೇಕು. ಏನೇನು ಅಭಿವೃದ್ಧಿ ಮಾಡಿದಾರ ಅವರು? ಅಭಿವೃದ್ಧಿ ಎಲ್ಲ ಮಾಡಿದ್ದಾರೆ. ದೇಶ ಎಲ್ಲರೂ ಕಡಿಮೆ ಮಾಡಿದಾರು. ಸಿಲಿಂಡರ್ ಕಡಿಮೆ ಮಾಡಿದ, ಎಲ್ಲರಿಗೂ ರೈತರಿಗೆ ವಿಧಾನ ಮಾಡಿದ, ಎಲ್ಲರಿಗೂ ರೊಕ್ಕ ಕೊಟ್ಟಿದ್ದಾನು. ಮತ್ತು ಎಲ್ಲರಿಗೂ ರೊಕ್ಕ ಕೊಟ್ಟಿದ್ದಾನು. ಎಲ್ಲ ಒಂದು ಕೆಲಸ ಮೋದಿ ಚಲೋ ಮಾಡ. ಸಾಹೇಬ್ರ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ನಾಗಪ್ಪ ರೀ. ಏನು ಕೆಲಸ ಮಾಡ್ತೀರಿ? ನಾವು ರೈತಾಕಿ ಮಾಡ್ತಾರೆ. ರೈತಾಕಿ. ಈಗ MP ಎಲೆಕ್ಷನ್ಸ್ ಬರತೈತಿ, ನಿಮ್ಮ ಅಭಿಪ್ರಾಯ ಏನು? ನಾವು BJPಗೆ ಓಟ್ ಹಾಕೋರಿ. BJPಗೆ? ಹ್ಞೂ ರೀ. ಯಾಕೆ BJPಗೆ? ನಾವು ಮೋದಿ ಸರ್ಕಾರ ಕತ್ತೇಳಿ ಹಾಕೋರಿ. ಮೋದಿ ಸರ್ಕಾರನ ಬೇಕು ನಮಗೆ. ಯಾಕೆ ಬೇರೆದವ್ರು ಬೇಡ? ಬೇರೆದವ್ರು ಬೇಡ್ರಿ. ಯಾಕೆ ಬೇರೆದವ್ರು ಬಂದ್ರೆ? ಬೇರೆದವ್ರು ಬಂದ್ರೆ ಅವ್ರು ನಮ್ಮ ಕೆಲಸ ನಾವು ಮಾಡಿದ್ದ ಕೆಲಸ ಅವ್ರು ಮಾಡೋದಿಲ್ಲ, ಅವ್ರು ಮಾಡಿದ್ದು ಇವ್ರು ಮಾಡೋದಿಲ್ಲ. ಇವರೇ ಬೇಕು ನಮಗೆ. ಇಲ್ಲಿ MLA ಯಾರದಾರ? MLA ರಮೇಶ್ ಸಾವ್ಕಾರ್ದಾರ ರೀ. ಅವ್ರು ಏನೇನು ಕೆಲಸ ಮಾಡ್ಯಾರ? ಅವರು ಎಲ್ಲ ಕಿನಾಲ್ ಕೆಲಸ, ನೀರಿಂದ ರೋಡ ಎಲ್ಲ ಹಳ್ಳಿಗೆ ಎಲ್ಲ ಮಾಡ್ಯಾರ ರೀ. ಒಳ್ಳೆ ಕೆಲಸ ಮಾಡ್ಯಾರ. ಒಳ್ಳೇದು ಮಾಡ್ಯಾರ. ಯಾರು ನೋಡ್ಕೊಂಡು ನೀವು ಓಟ್ ಹಾಕ್ತೀರಿ ಈಗ? ಮತ್ತೆ ನಾವೀಗ ರೀ ನಮ್ಮ ರಮೇಶ್ ಸಾವ್ಕಾರ್ನು ನೋಡಿ ಹಾಕು, ಮೋದಿ ಸಾಹೇಬ್ರು ನೋಡಿ ಹಾಕು. ಸರ್ ನಮಸ್ಕಾರ. ನಮಸ್ತೆ. ನನ್ನ ಹೆಸರು ಆನಂದ್ ಹಟ್ಟಿಗೌಡ್ರು ಅಂತ ಹೇಳಿ ಸರ್. ಏನು ಕೆಲಸ ಮಾಡ್ತೀರಿ ಸರ್? ಸರ್ ನಾವು ಪ್ರೈವೇಟ್ ಕಂಪ್ನಿ ಒಳಗೆ ಕೆಲಸ ಮಾಡ್ತೀವಿ, ಎನ್ಕಾ ಶುಗರ್ಸ್ ಫ್ಯಾಕ್ಟ್ರಿ ಒಳಗೆ ರೀ. ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ. ಹಾಂ ಸರ್. ನಿಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯ ಏನು ಸರ್, ನಾವು ಮೊದಲಿಂದನೂ ವ್ಯಕ್ತಿಗಳನ್ನ ನೋಡ್ಕೊಂಡೇ ಓಟ್ ಹಾಕ್ತಾ ಬಂದವರು. ನಾವು ಈ ಚುನಾವಣೆಯೊಳಗೆ ಅಥವಾ ಕಳೆದ ಚುನಾವಣೆಗೂ ಕೂಡ ನಾವು ಮೋದಿಯ ಬೆಂಬಲಿಗರು, ಮೋದಿಯ ಆರಾಧಕರು. ನಾವು ಈ ವರ್ಷ ಅಲ್ಲ, ಇನ್ನು ಮುಂದಿನ ದಿನದಾಗಾದ್ರೂ ನಾವು ಮೋದಿ ಪರವಾಗಿರ್ತೀವಿ. ನಾವು BJPಗೆ ನಮ್ಮ ಮತವನ್ನು ಹಾಕ್ತೀವಿ. ಇಲ್ಲಿ ನಾವು ಸ್ಥಳೀಯ ಶಾಸಕರು ನಮ್ಮ ರಮೇಶ್ ಜಾರಕಿಹೊಳಿ ಅವರು, ನಾವು ಮೊದಲಿಂದನೂ ಅವ್ರ ಪರವಾಗಿಯೇ ಕೆಲಸ ಮಾಡ್ಕೊಂಡು ಬಂದೀವಿ. ನಮ್ಮ ಸಾವ್ಕಾರ ಆಯಿತು, ನಮ್ಮ ಮೋದಿಯವರಾಯಿತು. ಸಹಜವಾಗಿ ಎಲ್ರಿಗೂ ಗೊತ್ತಿದೆ, ಮೋದಿ ಅಂದರೆ ಇವತ್ತು ವಿಶ್ವ ಮೆಚ್ಚಿದ ನಾಯಕರು. ವಿಶ್ವವನ್ನೇ ಅವರನ್ನು ಮೆಚ್ಚಿದ ಸಮಯದೊಳಗೆ ನಾವೆಲ್ಲರೂ ಕೂಡ ಖಡಾಖಂಡಿತವಾಗಿ ಮೋದಿಯವ್ರನ್ನ ಬೆಂಬಲಿಸ್ತೀವಿ, BJPಗೆ ಮತ ನೀಡ್ತೀವಿ. ಜಗದೀಶ್ ಶೆಟ್ಟರ್ ಅವರು ಪರವಾಗಿಯೇ ನಾವಿರ್ತೀವಿ. MP ಎಲೆಕ್ಷನ್ಸ್ ಬರ್ತಾ ಇದೆ, ನಿಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯ ಸರ್ ಲಕ್ಷ್ಮೀ ಹೆಬ್ಬಾಳ್ಕರ್ ರೀ. ಯಾಕೆ? ಅವರೇ ಸರ್ ಪಕ್ಷ, ನಮ್ಮ ಪಕ್ಷ ಬಿಡಿನ ಅವ್ರು ಇದ್ರೆ ಅವ್ರು ಮಾಡ್ತಾರೆ. ಹಾಂ ರೀ. ಏನೇನು ಇಲ್ಲಿ ಅಭಿವೃದ್ಧಿ ಕಾರ್ಯಗಳಾಗಿದ್ದಾವೆ ಗೋಕಾಕಿಗೆ? ಸರ್ ಈಗ ಮೇಡಮ್ ಆಲ್ರೆಡಿ ಬಟ್ ಆಗ್ಯಾತಾರೆ. ಈಗ ಆಯ್ತು ಸ್ವಲ್ಪ ಸಿಲ್ಸುಲು ಆಗತ್ತಾರೆ ರೀ. ಇನ್ನು ನೆಕ್ಸ್ಟ್ ಮುಂದೆ ಮಾಡ್ತಾರೆ. ಪ್ರಧಾನಮಂತ್ರಿಯ ಬಗ್ಗೆ ನಿಮ್ಮ ಅಭಿಪ್ರಾಯ? ಸರ್ ಅವ್ರ ಬಗ್ಗೆ ಏನು ನಮಗೆ ಏನು ಇಷ್ಟ ಇಲ್ಲ ಸರ್. ನಮ್ಮ ಬಡ್ಡಿನ ಸರ್ ನಾವು ಕಾಂಗ್ರೆಸ್ ಮಾಡಿದ್ವಿ ಸರ್, ನಾವು ಕಾಂಗ್ರೆಸ್ ಮಾಡೋರು. ಸಾಹೇಬ್ರು ನಿಮ್ಮ ಹೆಸರು? ನಮ್ಮ ಹೆಸರು ಉತ್ತಪ್ಪ ಮಡಿವಾಳ್ರಿ ಸರ್. ಏನು ಕೆಲಸ ಮಾಡ್ತೀರಿ? ನಾವು ಇಸ್ತ್ರಿ ಮಾಡ್ಕೊಂಡಿದ್ದೀವಿ ಸರ್. ಹೌದು ಸರ್. ಚೆನ್ನಾಗಿ ನಡೆದಿದೆ ಸರ್. ಈಗ ಮಾಡೋದೆಲ್ಲ ಐತ್ರಿ, ನಡೆದೈತ್ರಿ. ಈಗ MP ಎಲೆಕ್ಷನ್ ಬರತೈತಿ. ಹೌದು ಸರ್. ಅಭಿಪ್ರಾಯ ಏನು? ನಮ್ಮ ಅಭಿಪ್ರಾಯ BJPನ ಗೆಲ್ಲಿಸ್ತೈತೆ ಅಂತ ನಮ್ಮ ಅಭಿಪ್ರಾಯ ಸರ್. BJP ಅಂದ್ರೆ ಯಾಕಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಳ್ಳೆ ಅಭಿವೃದ್ಧಿಯತ್ತ ಕೆಲಸಗಳನ್ನು ಮಾಡ್ತಾರೆ. ಅವರು ಮತ್ತು ಪುರುಷರಿಗೂ ಸಹ ಒಂದು ಒಳ್ಳೆ ಕೆಲಸ ಮಾಡ್ತಾರೆ. ಗೃಹಲಕ್ಷ್ಮಿ ಬಗ್ಗೆ ಅದು ಇದ್ರಂತೂ ಇವರೆಲ್ಲ ಹೇಳಿದ್ರಿ. ಆಮೇಲೆ ಅನ್ನ ಬಗ್ಗೆ ಯೋಜನೆಗೆ ಅವರು ಕಡಿಮೆ ಆಗ್ತಾರೆ ಅಂತಂದು ಕಾಂಗ್ರೆಸ್ ಅವರು ಕೆಲವರು ಟೀಕೆಗಳನ್ನು ಮಾಡಿದ್ರು. ಬಟ್ ಇವ್ರು ಮಾಡ್ತಕ್ಕಂಥ ಕೆಲಸ ಅರ್ಧ ಪರ್ಸೆಂಟೇಜ್ ನರೇಂದ್ರ ಮೋದಿ ಅವ್ರಿಗೆ ಮಾಡಿದ್ದ ಕೆಲಸಗಳನ್ನು ಇವ್ರು ಮಾಡ್ತಾ ಇಲ್ಲ. ಅವ್ರ ಮೇಲೆ ಇವ್ರ ಮೇಲೆ ಗುಬೆ ಕೊಡಿಸ್ತಾ ಹೋಗ್ತಾ ಇದ್ದಾರೆ. ಬಟ್ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗೋದು ಗ್ಯಾರಂಟಿ. ಜಾಗ ನೋಡ್ರೆ ಇಲ್ಲರಿ, ಅಂಗಡಿಯವ್ರ ಮುಂದೆ ಬಾಗಿಲು ಮುಂದೆ ಕುಂಡಿರ್ತೀರಿ. ಅಂಗಡಿಯವ್ರು ಹೇಳೋ ಮುಂಕ್ಲೆ ಹೇಳ್ಬೇಕು, ಮತ್ತು ನಮ್ಗೆ ಓಟ್ ಹಾಕಲತ್ತಾರ. ನಾವು ಕುಡ್ಕೊಂಡ್ಕೊಳ್ರಿ, ಇದೇ ನಮ್ಗೆ ಹೊಲ, ಇದೇ ಮನೆ ರೀ. ನಾವು ಏನು ಮಾಡ್ಬೇಕ್ರಿ? ಅಂಗಡಿಯವ್ರಿಗೂ ತೊಂದರೆ ರೀ. ನಾವು ಇಲ್ಲಿ ಕುಂದ್ರಾಕ ನಮ್ಮ ಜಾಗ ಮತ್ತು ನಮ್ಗೆ ಓಟ್ ಹಾಕಲತ್ತಾರ. ನಾವು ಏನು ಮಾಡ್ಬೇಕ್ರಿ? ಅವ್ರಿಗೆ ಮಾಡ್ತು, ನಮ್ಗೆ ಕುಂದ್ರಾಕ ಜಾಗನ ಕೊಡುವದ್ಲೆ ಮತ್ತು ಅವ್ರಿಗೆ ಮಾಡ್ಬೇಕಾಗತ್ತೆ.
ಅವ್ರಿಗೆ ಮಾಡ್ತಕ್ಕ ನಮ್ಮ ಕುಡ್ದಾಗ ಜಾಗ ಕೊಟ್ಟಿರನ ಮಾಡು ನಮ್ಗೆ ಸಹಾಯ ಮಾಡಿರನ ಮಾಡೋರು ಸಹಾಯ ಆಗ್ಬೇಕು ನಿಮಗೆ ಏನಾರ ಬೇಕಿಲ್ಲ ಹೊಟ್ಟಿಗೆರ ಏನು ಬಿಡ್ರಿ ಗೃಹಲಕ್ಷ್ಮಿ ರೊಕ್ಕ ಕೊಡ್ತು ಹೋತಾರ ನಮ್ಮ ಕೂಪನ್ನ ಇಲ್ಲ ರೀ ಕೂಪನ್ ಮಾಡಂದ್ಗುಂಟ್ಲೆ ಹಂಗಾತು ಹಿಂಗಾತು ಹೋತಾರ ನಿಮ್ಮಂತವ್ರಿಗೋಸ್ಕರ ಮತ್ತೆ ಫ್ರೀ ಬಸ್ ಬಿಟ್ರಲ್ಲ ಮತ್ತೆ ಈಗ ನಾವೇನು ಮಾಡಿದ್ರಿ ನಾವು ದಿನ ಹೋಗಬೇಕಾರಿ 15 ರೂಪಾಯಿ ಕೊಟ್ಟು ಬಸ್ಗೆ ಹೋಗುದಿಲ್ಲ ನಾವು ದುಡ್ಕೊಂತೇವೆ ನಾವು ಅಂದ್ಗುಂಟ್ಲೆ ಅವಸರ ಇರ್ತೈತಿ ನಮ್ದು ನಾವು 15 ರೂಪಾಯಿ ಕೊಟ್ಟು ಹೋಗ್ಕೋರಿ ಊರಿಗೆ ಬಸ್ಗೆ ಹೋಗುದಿಲ್ಲ ನಾವು ಉಪಯೋಗ ಮಾಡ್ತಿಲ್ಲ ನಮ್ಗೇನು ಬಸ್ಸಿಂದ ಉಪಯೋಗ ಇಲ್ಲ ರೀ ನಾವೇನು ಪ್ರವಾಸ ಮಾಡೋರಲ್ಲ ಏನೂ ಇಲ್ಲ ದುಡಿತಕ್ಕ ನಮಗಿಲ್ಲ ನಾವು ಪ್ರವಾಸ ಮಾಡಂಗಿಲ್ಲ ಅದನ್ನೇನು ಮಾಡೋದ್ರಿ ಬಸ್ ತೊಗೊಂಡು ಅದಕ್ಕೆ ಈಗ ನಮ್ಮ ಕುಡ್ದಾಗ ಜಾಗ ಕೊಟ್ಟರೆ ಅವ್ರಿಗೆ ಓಟಕ್ಕೆ ಅವ್ರು ಇಲ್ಲಕ್ಕೆ ನಮ್ಗೆ ಓಟ್ ರದ್ದಾಗಲಿ ವಿದ್ಯುತ್ ಉಳಿಬೇಕಾತಂದ್ರೆ ಮೋದಿ ಇನ್ನೊಮ್ಮೆ ಆರಿಸಿ ಬರ್ಬೇಕು ದೇಶದ ಬಗ್ಗೆ ಭಾಳ ಇದು ಮಾಡ್ತಾರೆ ನಾವು ಕಣ್ತುಂಬ ನಿದ್ದೆ ಮಾಡ್ಬೇಕಾತಂದ್ರೆ ಮೋದಿ ಬರ್ಬೇಕು ರೀ ಏನೋ ಚಲೋ ಕೆಲಸ ಮಾಡಿ ಸಾಧನೆ ಅದ್ಭುತ ಸಾಧನೆ ಮಾಡ್ಯಾರ ಸಾಕಷ್ಟು ಸಾಧನೆ ಮಾಡ್ಯಾರ ಅವರಷ್ಟು ಸಾಧನೆ ಯಾರೂ ಇನ್ನೂವರೆಗೂ ಪ್ರಧಾನಮಂತ್ರಿ ಬಂದ್ರೆ ಅವರಷ್ಟು ಕೆಲಸ ಯಾರೂ ಮಾಡಿಲ್ಲ ಚಲೋ ಮಾಡ್ಯಾರ ಈಗ MP ಎಲೆಕ್ಷನ್ ಅಂದರೆ ದೇಶದ ಪ್ರಧಾನಮಂತ್ರಿನ ಆಯ್ಕೆ ಮಾಡುವಂಥ ಎಲೆಕ್ಷನ್ ಇದು ಹೌದು ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ಇವಾಗ ಯಾರ್ಯಾರು ಕ್ಯಾಂಡಿಡೇಟ್ಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಕ್ಯಾಂಡಿಡೇಟ್ BJP ಕ್ಯಾಂಡಿಡೇಟ್ ಎಲ್ಲ ಚಲೋ ಅದಾರ ನೋಡ್ರಿ ಚಲೋ ಅದಾರ ಚಲೋ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಚಲೋ ಎಲ್ಲ ಚಲೋ ಕೆಲಸ ಮಾಡ್ತಿದ್ದಾರೆ ಸಾಬ್ರ ನಿಮ್ಮ ಹೆಸರು ರಾಮಪ್ಪ ದರ್ಯಪ್ಪ ತೆಗಡೀರಿ ಏನು ಕೆಲಸ ಮಾಡ್ತೀರಿ ಹೊಲ್ದಾಗ ಮಾಡ್ತೀವಿ ಹೆಂಗೈತೆಲ್ಲ ಇವಾಗ ಚಲೋ ಐತ್ರಿ ಮಳೆ ಗಿಳಿ ಎಲ್ಲ ಆಗೈತನ ಮಳೆ ಇಲ್ಲಿದ್ದು ಕಡಿಮೆ ಐತ್ರಿ ಬಟ್ ನೀರಾವರಿ ಮೇಲೆ ನಡೆದೈತ್ರಿ ನೀರಾವರಿ ಮೇಲೆ ಹ್ಞೂ ಈಗ MLA ಯಾರದಾರ ಇಲ್ಲಿ ರಮೇಶ್ ಚಕೋರ್ ರೀ ಅವ್ರದೆಲ್ಲ ಹೆಂಗೆ ಕೆಲಸ ಮಾಡ್ಯಾರ ಅವರೆಲ್ಲ ಮಾಡಿದಾರಲ್ಲ ನಮ್ಮಲ್ಲಿ ರೋಡ್ ಪಾಡ್ ಎಲ್ಲ ಬರಬ್ಬರಿ ಮಾಡಿದಾರೆ ರೈತರಿಗೆ ಏನೇನು ಅನುಕೂಲ ಆಗೈತಿ ಈಗ ಮಾಡಿಕೊಟ್ಟಾರಲ್ಲ ರೈತರಿಗೂ ಅನುಕೂಲ ಐತ್ರಲ್ಲ ಈಗ MP ಎಲೆಕ್ಷನ್ ಇದೆ ಹೌದ್ರಿ ಯಾರು ಗೆಲ್ಬೇಕಂತೀರಿ ಮೋದಿ ರೀ ಮೋದಿ ಹ್ಞೂ ಯಾಕೆ ಮೋದಿ ಮ್ಯಾಲ ಅದು ಚಲೋ ಬೇಕಲ್ರಿ ಅದಿದ್ದಾಗ ಮತ್ತೆಲ್ಲ ನಡ್ತೈತಿ ರೀ ಯಾಕೆ ಬೇರೆ ಪಕ್ಷದವ್ರು ಬೇರೆ ಪಕ್ಷದ ಏನು ನಮ್ಗೊಂದು ಅಷ್ಟೊಂದು ಚಲೋ ಅನಿಸಿಲ್ರಿ ಹೆಸರು ಯಾಶಿನ್ ಭಗವಾನ್ ರೀ ಏನು ಕೆಲಸ ಮಾಡ್ತೀರಿ ಕಾಯಿಪಲ್ಲೆ ವ್ಯಾಪಾರ ರೀ ಹೌದಾ ಎಷ್ಟು ವರ್ಷದಿಂದ ಒಂದು ಸುಮಾರು 10-12 ವರ್ಷ ರೀ ಎಲ್ಲ ಹೆಂಗೈತೆ ಎಲ್ಲ ವ್ಯಾಪಾರ ಎಲ್ಲ ಚೆನ್ನಾಗೈತೆ ರೀ ಈಗ MP ಎಲೆಕ್ಷನ್ಸ್ ಬರತೈತಿ ನಿಮ್ಮ ಅಭಿಪ್ರಾಯ ನಮ್ಮ ಹೆಬ್ಬಾಳ್ಕರ್ ಸಾಹೇಬರು ಬರ್ತಾರೆ ಕಾಂಗ್ರೆಸ್ ಹೌದಾ ಹಾಂ ರೀ ಯಾಕೆ ಕಾಂಗ್ರೆಸ್ ಅವ್ರು ಸ್ವಲ್ಪ ಎಲ್ಲ ಅನುಕೂಲ ಐತ್ರಿ ಆಮೇಲೆ MLA ಯಾರಿದ್ದಾರೆ ಇಲ್ಲಿ ರಮೇಶ್ ಅಣ್ಣ ಜಾರಕಿಹೊಳಿ ರೀ ಅವ್ರು ಹೆಂಗೆ ಕೆಲಸ ಮಾಡಿದ್ದಾರೆ ಅವ್ರು ಒಳ್ಳೆ ಅದಾರ ರೀ ಆದರೆ ಮ್ಯಾಗಿನ ಕರ್ನಾಟಕ ಗೌರ್ಮೆಂಟ್ ನೋಡಿ ಕಾಂಗ್ರೆಸ್ ಬೇಕು ರೀ ಆಮೇಲೆ ಮ್ಯಾಗೂ ನಮ್ಮ ರಾಹುಲ್ ಅಣ್ಣ ಬೇಕು ರೀ ಅವ್ರು ಏನೇನು ಮಾಡ್ಬೋದು ಅನ್ಸುತ್ತೆ ಬಡವ್ರಿಗೆ ಸ್ವಲ್ಪ ಒಳ್ಳೆ ಕೆಲಸ ಮಾಡ್ತಾರೆ ರೀ ಆಮೇಲೆ ಇಲ್ಲಿ ಅಂತೂ ನಮ್ಮ ರಮೇಶ್ ಅಣ್ಣನ ಬೇಕು ಮ್ಯಾಗಿಂದ ಮಾತ್ರ ಕಾಂಗ್ರೆಸ್ ಬೇಕು ರೀ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ಮಾರುತಿ ಸರ್ ಇವಾಗ MP ಎಲೆಕ್ಷನ್ಸ್ ಬರ್ತಾ ಇದೆ ಏನು ನಿಮ್ಮ ಅಭಿಪ್ರಾಯ ನಮ್ಮ ಅಭಿಪ್ರಾಯ ಅಂದರೆ BJP ಬರ್ತೈತಿ ಯಾಕೆ BJP ಬರ್ತೈತಿ ಸಾವುಕಾರ ಅದನ್ನ ಹೇಳ್ತಾರೆ ಅದನ್ನು ಮಾಡೋದು ನಾವು ಸಾವುಕಾರ ಮೇಲೆ ಭರವಸೆ ನಿಮಗೆ ಅಕ್ಕಿ 100ಕ್ಕೆ 100 ಅವ್ರು ಏನು ಹೇಳ್ತಾರೆ ಅದಾಕೈತಿ ಇಲ್ಲಿ ಸಾವುಕಾರ ಅಭಿವೃದ್ಧಿ ಏನೇನು ಮಾಡಿದ್ದಾರೆ ಎಲ್ಲ ಮಾಡಿದ್ದಾರೆ ಏನೇನು ಸರ್ ಒಂದೆರಡು ಹೆಸರಿಸ್ಬೋದಾ ಎಲ್ಲ ನೀರಿಂದೆಲ್ಲ ಇದು ಅನುಕೂಲ ಐತಿ ಮತ್ತು ಇಲ್ಲಿ ಬೆಳಿಗ್ಗೆ ಪೂರ್ ಮಾಡಿದಾರು ಮತ್ತು ಏನಾರು ಸಣ್ಣ ಪುಟ್ಟ ಕೆಲಸ ಇದ್ರೆ ಮಾಡಿಕೊಡ್ತಾರೋ ಅದಕ್ಕಿಂತ ಹೆಚ್ಚು ಏನು ಬೇಕೈತಿ ಅಲ್ಲಿಂದ ಅವ್ರೇನು ದಿಲ್ಲಿಂದ ಏನು ಬರೋದಿಲ್ಲ ಅವರೇನು ಇವರೇ ಮಾಡವ್ರೆ ಸರ್ ನಮಸ್ಕಾರ ನಿಮ್ಮ ಹೆಸರು ಇಮಾಮ್ ಹುಸೇನ್ ಭಗವಾನ್ MP ಎಲೆಕ್ಷನ್ಸ್ ಬರ್ತಾ ಇದೆ ಏನು ನಿಮ್ಮ ಅಭಿಪ್ರಾಯ ನಾವು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಯಾಕೆ ಇದರ ಕಾಂಗ್ರೆಸ್ ಚಲೋ ದಗದ ಮಾಡ್ತಾ ಇದೆ ಅದ್ರ ಸಲುವಾಗಿ ಕಾಂಗ್ರೆಸ್ ಮಾಡೋದು ಏನೇನು ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು ಇಲ್ಲಿ ಭಾಗ್ಯಲಕ್ಷ್ಮಿ ಮಾಡ್ಯಾರ್ರಿ ರೇಷನ್ದು ರೊಕ್ಕ ಅಕೌಂಟ್ದಾಗ ಹಾಕತ್ತಾರ್ರಿ ಹಿಂಗಾಗಿ ಕಾಂಗ್ರೆಸ್ ನಾವು ಸಪೋರ್ಟ್ ಮಾಡತ್ತೀವಿ ಪ್ರಧಾನಮಂತ್ರಿ ರಾಹುಲ್ ಗಾಂಧಿ ಆಗಬೇಕು ಯಾಕೆ ಅವ್ರು ನಿಮ್ಮ ಆಯ್ಕೆ ಅವರು ಒಳ್ಳೆ ಮನುಷ್ಯ ಇದ್ದಾರೆ ಮಂದಿಗೆಲ್ಲ ಭೇಟಿ ಆಗ್ತಾ ಇದ್ದಾರೆ ಸರ್ ನಿಮ್ಮ ಹೆಸರು ಸಂತೋಷ್ ಅಂತ ಏನು ಕೆಲಸ ಮಾಡ್ತೀರಿ ಸರ್ ಸರ್ ವ್ಯಾಪಾರ ಏನು ವ್ಯಾಪಾರ ಸರ್ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತೀವಿ ಇವಾಗ MP ಎಲೆಕ್ಷನ್ಸ್ ಬರ್ತಾ ಇದೆ ಸರ್ ಇಲ್ಲಿ ಲೋಕಲ್ MP ಯಾರಿದ್ದಾರೆ ಅಂತ ಲೋಕಲ್ ಈಗ ಸುರೇಶ್ ಅಂಗಡಿ ಅವರು ಇವರು ಇದ್ದಾರಲ್ಲ BJP ಕ್ಯಾಂಡಿಡೇಟ್ ಇದ್ದಾರೆ ಹೆಂಗೆ ಕೆಲಸ ಮಾಡಿದ್ದಾರೆ ಸರ್ ಆಗ್ಯದ ರೀ ಆಗ್ಯದ ಒಳ್ಳೇದಾಗ್ಯದ ರೀ ಈಗ MP ಎಲೆಕ್ಷನ್ಸ್ಗೆ ಚುನಾಯಿತಗೊಳ್ಳುವಂಥ ನಾಯಕರಿಂದ ನೀವು ಏನು ಅಭಿವೃದ್ಧಿ ಕಾರ್ಯಗಳನ್ನು ಬಯಸ್ತಾ ಇದ್ದೀರಿ ಸರ್ ಇಲ್ಲಿ ಮಟ್ಟನೂ ಡೆವಲಪ್ ಆಗಿದ್ದಾರೆ ಇನ್ನೊಂದು ಚೂರು ಆದ್ರೆ ಒಳ್ಳೇದಂತ ಕೇಳ್ಕೊತೀರಿ ಇಷ್ಟ ಹೆಸರು ಮಾದೇವ್ ಏನು ಕೆಲಸ ಮಾಡ್ತೀರಿ ನಾವಂತ ಆಯಿಲ್ ಮಿಲ್ಗೆ ಹೋಗ್ತೀವಿ MP ಎಲೆಕ್ಷನ್ಸ್ ಬರತೈತಿ ಏನು ನಿಮ್ಮ ಅಭಿಪ್ರಾಯ ನಮ್ಮ BJP ಆಗ್ತದೆ ಯಾಕೆ ಅಂದ್ರೆ ಎಲ್ಲ ನಮಗೆ ಸುಧಾರಣೆ ಮಾಡತ್ತಾರೆ ಏನೇನು ಸುಧಾರಣೆಗಳಾಗಿದಾವೆ ಎಲ್ಲ ರೋಡ್ ಆಗಲಿ ಇದಾಗಲಿ ಎಲ್ಲ ಏನೈತಿ ಸುಧಾರಣೆ ಆಗಿದಾವೆ ಅದಕ್ಕೆ ನಾವು ಯಾರು ಇದ್ದಾರೆ ಇಲ್ಲರೇ
ಎಲ್ಲಿ ಜಾರಕಿಹೊಳಿ ಇದ್ದಾರೆ ಅವ್ರದ್ದೆಲ್ಲ ಕಾರ್ಯವೈಖರಿ ಹೆಂಗೈತಿ? ಅವರು ಮಾಡತ್ತಾರೆ ಚಲೋ ಮಾಡ್ಯಾರ. ಮಾಡತ್ತಾರೆ. ಈಗ MP ಎಲೆಕ್ಷನ್ ಅಂದ್ರೆ ದೇಶ ಪ್ರಧಾನಮಂತ್ರಿ ಸೆಲೆಕ್ಟ್ ಮಾಡುವಂಥದ್ದು ಚುನಾವಣೆ ಇದೆ. ಇಲ್ಲಿ MP ಕ್ಯಾಂಡಿಡೇಟ್ಸ್ಗಳು ಯಾರು ನಿಂತಿದ್ದಾರೆ? ಇದು ಜಗದೀಶ್ ಶೆಟ್ಟರ್. ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅವ್ರಿಗೆ ಅದನ್ನು ಮಾಡ್ತಾರೆ. ಯಾರಾದರೂ ಏನು ನಮ್ಮ BJPನೇ ಐತಿ. ಅಣ್ಣ ನಮಸ್ಕಾರ, ನಿಮ್ಮ ಹೆಸರು? ನಮ್ಮ ಹೆಸರು ಬಾಬಾ ಸಾಹೇಬ್ ರೀ. ಬಾಬಾ ಸಾಹೇಬ್ ಅವರೇ, ಏನು ಕೆಲಸ ಮಾಡ್ತೀರಿ? ಇದು ಅರಿವಿ ಕೆಲಸ ರೀ, ಅರಿವಿ ವ್ಯಾಪಾರ ಮಾಡ್ತಾನೆ ರೀ ನಾವು. ಎಷ್ಟು ವರ್ಷದಿಂದ ಮಾಡತ್ತೀರಿ? ಈಗ ಮಾಡಿಕ ನಾವು 20 ವರ್ಷ ಮೇಲೆ ಆತ್ರಿ. ಹೆಂಗೈತಲ್ಲ ಎಲ್ಲ ಚಲೋ ಐತೆ, ಚಲೋ ಐತ್ರಿ ಅಣ್ಣ. ಈಗ ಇಲ್ಲಿ ಹಾಲಿ MP ಅವ್ರು ಯಾರಿದಾರ? ಸದ್ಯದಾಗ ಅದ ರಮೇಶ್ ಸೌಕರ್ ಅದಾರ ಇಲ್ಲಿ. ಅಲ್ಲ MLA ಅಲ್ಲ? ಹಾಂ MP ಅದಾರ. ಏನು ಕೆಲಸ ಮಾಡಿದಾರೆ ಅವರು? ಚಲೋ ಮಾಡಿದಾರಲ್ಲ ರೀ ಕೆಲಸ. ಏನೇನು ಕೆಲಸ ಮಾಡಿದ್ದಾರೆ? ಅದು ಏನು ಹೇಳ್ಬೇಕ್ರಿ ನಾವು, ಎಲ್ಲ ಚಲೋ ಅಂದ್ರೆ ಚಲೋ ಐತಲ್ಲ ರೀ ಸರ್. ಇವಾಗ 13ನೇ ಲೋಕಸಭಾ ಎಲೆಕ್ಷನ್ ಬಂದಿದೆ. ದಯಮಾಡಿ ಈ 13ನೇ ಲೋಕಸಭಾ ಎಲೆಕ್ಷನ್ದಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ಜಿದ್ದಾಜಿದ್ದಿ ಒಂದು ಕಣದಲ್ಲಿ ರೋಚಕವಾಗಿರ್ತಕ್ಕಂಥ ಒಂದು ಸಮೀಕ್ಷೆ ನಡೀತಾ ಇದೆ. ಯಾಕಂತಂದರೆ ಈಗ ಗ್ಯಾರಂಟಿಗಳ ಬಗ್ಗೆ ಜನ ಕಾಂಗ್ರೆಸ್ಸಿಗೆ ಒಲವು ತೋರಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಒಂದು ಹಿಂದೂ ರಾಷ್ಟ್ರದ ಪ್ರಕಾರ ನಿರ್ಮಾಣವಾಗಬೇಕಾದ್ರೆ ನಾವು ನರೇಂದ್ರ ಮೋದಿಜಿಯವರನ್ನು ನಾವು 778 ಸುಮಾರು 458 ಸೀಟುಗಳನ್ನು ಗೆಲ್ಲಿಸಿ ಅವರನ್ನು ಮುಂದಿನ ಪ್ರಧಾನಿಯನ್ನಾಗಿ ನೋಡ್ಬೇಕಂತೇಳಿ ನಮ್ಮ ಅಪೇಕ್ಷೆ ಇದೆ. ದಯಮಾಡಿ ಅದಕ್ಕಾಗಿ ಈ ಎಲ್ಲ ಸಮೀಕ್ಷೆಯ ಪ್ರಕಾರ ಈ ಎಲ್ಲ 524 ಲೋಕಸಭಾ ಮತಕ್ಷೇತ್ರಗಳ ಪ್ರಕಾರವಾಗಿ ದಯಮಾಡಿ ನಮ್ಮ ರಾಷ್ಟ್ರ ಸುಭಿಕ್ಷೆಯಾಗಿ ಸುಭದ್ರವಾಗಿ ಉಳಿಬೇಕಾದರೆ ನಾವು ದಯಮಾಡಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರನ್ನು ಬಹುಮತದಿಂದ ಆಯ್ಕೆ ಮಾಡಿ ಮತ್ತೊಮ್ಮೆ 3ನೇ ಬಾರಿ ಅವರನ್ನು ಪ್ರಧಾನಮಂತ್ರಿಯಾಗಿ ಮಾಡಬೇಕಂಥೇಳಿ ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಆರ್ಟಿಕಲ್ 371 ಪ್ರಕಾರ ಮತ್ತು ಅಯೋಧ್ಯ ರಾಮ ಜನ್ಮಭೂಮಿ ಪ್ರಕಾರ ನಮ್ಮ ರಾಷ್ಟ್ರವು ಒಳ್ಳೆಯ ಸುಭಿಕ್ಷೆಯಾಗಿ ನಮ್ಮ ದೇಶಕ್ಕೋಸ್ಕರ ದುಡಿತಕ್ಕಂಥ ಸೈನಿಕರು ಅಥವಾ ಅನ್ನವನ್ನು ಕೊಡಲಿಕ್ಕೆ ಇರ್ತಕ್ಕಂಥ ರೈತರಿಗೆ ಹೆಚ್ಚಿನ ಒಂದು ಗ್ಯಾರಂಟಿಗಳಿಗೆ ಆಮಿಷಕ್ಕೆ ಒಳಗಾಗದೆ ದಯಮಾಡಿ ಫ್ರೀ ಶಕ್ತಿ ಎಲ್ಲ ಗ್ಯಾರಂಟಿಗಳಿಗೆ ಒಳಗಾಗದೆ ದಯಮಾಡಿ ಎಲ್ಲ ಮತದಾರ ಬಾಂಧವರು ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ತಾವು ಆಶೀರ್ವಾದವನ್ನು ಮಾಡಿ ಸನ್ಮಾನ್ಯ ಕೇಂದ್ರದಲ್ಲಿ ನರೇಂದ್ರ ಮೋದಿಜಿಯವರ ಕೈಗಳನ್ನು ಬಲಪಡಿಸಬೇಕಾಗಿ ತಮ್ಮಲ್ಲಿ ಈ ಒಂದು ವಾಹಿನಿಯ ಮುಖಾಂತರ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಅಲ್ಲ MP ಅಭ್ಯರ್ಥಿ ಬಗ್ಗೆ ನಾವು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಬೇಕಂದ್ರೆ ಈ ಹಿಂದೆ ಅವರು ಮೊದಲ ಭಾರತೀಯ ಜನತಾ ಪಕ್ಷದಲ್ಲಿದ್ದರು. ಭಾರತೀಯ ಜನತಾ ಪಕ್ಷದ ಮೇಲೆ ಭಾರತೀಯ ಜನತಾ ಪಕ್ಷದಲ್ಲಿ ಕೆಲವು ನ್ಯೂನತೆಗಳಿದ್ದ ಪ್ರಕಾರ ಅವರು ಕಾಂಗ್ರೆಸ್ಗೆ ಹೋದರು. ಕಾಂಗ್ರೆಸ್ಗೆ ಹೋದ ನಂತರ ತಿರ್ಗಾ ಹೊಳ್ಳಿ ಮತ್ತೆ ಅವರು ಮರಳಿ ಗೂಡಿಗೆ ಬಂದಿದ್ದಾರೆ, BJPಗೆ ಬಂದಿದ್ದಾರೆ. ಅವರು ಧಾರವಾಡ ಲೋಕಸಭಾ ಕ್ಷೇತ್ರ ಕೇಳಿದರು. ಅವರಿಗೆ ನಮ್ಮ ಕೇಂದ್ರ ಸರ್ಕಾರದವರು ಈ ಬೆಳಗಾವಿ ಲೋಕಸಭಾ ಕ್ಷೇತ್ರನ ಆಯ್ಕೆ ಮಾಡಿಕೊಟ್ಟಿದ್ದಾರೆ. ಅವರು ಕೂಡ ನಮ್ಮ ಶ್ರೀಮತಿ ಮಂಗಳಾ ಅಂಗಡಿಯವರ ರಿಲೇಷನ್ ಇದ್ದ ಸಂಬಂಧ ಆಗಿ ಅವರಿಗೂ ಕೂಡ ಒಂದು ಅನುಕೂಲ ಮಾಡ್ಬೇಕಂತೇಳಿ ವಿಚಾರ ಮಾಡ್ಕೊಳ್ತಾ ಇದ್ದೀವಿ. ಪಕ್ಷದ ಅಭ್ಯರ್ಥಿಯನ್ನು ನೋಡದೆ ನಾವು ಯಾವ ಪಕ್ಷದ ಅಭ್ಯರ್ಥಿಯನ್ನು ನೋಡಬಾರ್ದು ದಯಮಾಡಿ. ಯಾಕಂದರೆ ಕೇಂದ್ರ ಸರ್ಕಾರದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಕೈಗಳನ್ನು ಬಲಪಡಿಸಬೇಕಾಗಿ ಈ ವಾಹಿನಿಯ ಮುಖಾಂತರ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಸರ್ ನಮಸ್ಕಾರ, ನಿಮ್ಮ ಹೆಸರು? ನಮಸ್ಕಾರ, ನಾರಾಯಣ್ ಅಂತ. ನಾರಾಯಣ್ ಸರ್, ಏನು ಕೆಲಸ ಮಾಡ್ತೀವಿ? ನಾವು ಫೋಟೋಗ್ರಾಫರ್ಸ್ ಕೆಲಸ ಮಾಡ್ತೀವಿ. ಓಕೆ, ಎಷ್ಟು ವರ್ಷದಿಂದ? ಒಂದು 30-35 ವರ್ಷ ಆಯ್ತು ಮಾಡಕತ್ತೀವಿ. ಈಗ MP ಎಲೆಕ್ಷನ್ಸ್ ಬರತೈತಿ, ನಿಮ್ಮ ಅಭಿಪ್ರಾಯ ಅಂದ್ರೆ ಏನ್ರಿ, ಮೋದಿ ಹೋದ್ರೆ ಆದ್ರೆ ಸ್ವಲ್ಪ ದೇಶಕ್ಕೆ ಉದ್ಧಾರ ಆಕೈತಿ, ಚೆನ್ನಾಗಿ ಆಕೈತಿ, ರೋಡ್ ಡೆವಲಪ್ಮೆಂಟ್ ಎಲ್ಲ ಡೆವಲಪ್ಮೆಂಟ್ ಆಗ್ಯಾವು. ಅದನ್ನು ನಾವು ಹೇಳ್ಬೋದು. ಈಗ ಇಲ್ಲಿ MP ಎಲೆಕ್ಷನ್ಗೆ ಯಾರು ನಿಂತಿದ್ದಾರೆ ಗೊತ್ತಾ? MP ಎಲೆಕ್ಷನ್ ಶೆಟ್ಟರ್ ನಿಂತಾರ್ರಿ, ನಮ್ಮ ರಮೇಶ್ ಜಾರಕಿಹೊಳಿ ಇದಾರೆ. ಮತ್ತು ನಮ್ಮ ಸೌಕರ್ಯ ಹೆಂಗತ್ತ ನಾವು ಕೇಳಬೇಕಾಗತ್ತೆ. ನಾವು ಸೌಕರ್ಯ ಪರವಾಗಿ ಇರ್ತೀವಿ ರೀ, ಸೌಕರ್ಯ ಪರವಾಗಿ, ಗೋಕಾಕ ಸೌಕರ್ಯ ಪರವಾಗಿ ಮಾತಾಡ್ತೀವಿ. ನಮ್ಮ ಸೌಕರ್ಯ ರಮೇಶ್ ಸೌಕರ್ ಮತ್ತು BJP ಅದಾರೆ, BJP ಹೋಗ್ತೀವಿ. ಸತೀಶ್ ಸೌಕರ್ ಬಂದ್ರೆ ನಿಂತಿರೋ ಕಾಂಗ್ರೆಸ್ ಬರ್ತಿದ್ವಿ. ಈಗ ಆರಿಸಿ ತರುವಂಥ MP ಅವರಿಂದ ಏನು ಅಭಿವೃದ್ಧಿ ಕಾರ್ಯಗಳು ಆಗ್ಬೇಕು ಅನ್ಸುತ್ತೆ ನಿಮ್ಗೆ? ಅಭಿವೃದ್ಧಿ ಕಾರ್ಯ ಆಗಲಿ ಬೇಕಾದ್ರೆ ಬೀಳಿ ಪ್ರಶ್ನೆ ಬರಂಗಿಲ್ಲ ರೀ, ವ್ಯಕ್ತಿ ನೋಡಿ ಹಾಕ್ತೀವಿ ಇಷ್ಟೇ. ಈಗ ಶೆಟ್ರ್ ಹುಬ್ಳಿ ಅವರು, ನಾವು ಇಲ್ಲಿ ಯಾರು, ಈ ಮೋದಿ ನೋಡಿ ಹಾಕ್ಬೇಕಾಗೈತೆ, ನಾವು ಹಾಕೋದು. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಶಂಕರ್ ಗುರುಸಿದ್ದಪ್ಪ ಕೌತ್ನಾಳಿ, ಬಟ್ಟೆ ವ್ಯಾಪಾರಸ್ಥರು, ಗೋಕಾಕ್. ಹಾಂ. ಎಷ್ಟು ವರ್ಷದಿಂದ? ನಾವು ನಮ್ಮದು ಅಂಗಡಿ ಇರೋದು ಒಂದು 100 ವರ್ಷದಿಂದ. ಇತಿಹಾಸ. ಏನು ಕೇಳ್ತೀರಿ ಕೇಳಿ. ಈಗ MP ಎಲೆಕ್ಷನ್ಸ್ ಬರತೈತಿ, ನಿಮ್ಮ ಅಭಿಪ್ರಾಯ ಏನು ಸರ್? ನಮ್ಮ ಅಭಿಪ್ರಾಯ ನೋಡ್ರಿ, ದೇಶ ಯಾರು ಕಾಯ್ತಿರ್ತಾರಲ್ಲ ಅವರಿಗೆ ನಾವು ಓಟ್ ಹಾಕಾವ. ಇವ ಕ್ಷಣಿಕ ಸುಖಕ್ಕೆ ನಾವು ಓಟ್ ಹಾಕೋದಿಲ್ಲ. ಮತ್ತೇನು ಕೇಳೋದು? ಇಲ್ಲಿ ಗೋಕಾಕಕ್ಕೆ ಏನೇನು ಅಭಿವೃದ್ಧಿ ಆಗಿದಾವೆ ಸರ್? ಆಗಿದೆ ರೀ, ಮಾಸ್ಟರ್ ಪ್ಲ್ಯಾನ್ ಆಗಿದೆ ರೀ ಅಲ್ಲೆಲ್ಲಿಗೆ. ಮತ್ತು ನಗರ ಸ್ವಚ್ಛತಾ ಅನ್ನೋದು ಭಾಳ ಇಂಪಾರ್ಟೆಂಟ್ ತೊಗೊಂಡಿದ್ದಾರೆ ನಗರಸಭೆಯವರು, ಒಳ್ಳೆಯದೇ ಮಾಡ್ತಾ ಇದ್ದಾರೆ. ಮಾಸ್ಟರ್ ಪ್ಲ್ಯಾನ್ ಏನೇನು ಒಳಗೊಂಡೈತೆ ಸರ್?
ಮಾಸ್ಟರ್ ಪ್ಲ್ಯಾನ್ ಅಂದರೆ ತಮ್ಮ ಅಂಗಡಿಗಳನ್ನು ಹಿಂದೆ ಸರಿಸಿ ನಗರಸಭೆಗೆ ಒಂದು ಪುಕ್ಕಟ್ಟೆ ಆಗಿ ಕೊಟ್ಟಿದ್ದೇವೆ, ಯಾವುದೇ ನಮಗೆ ಕಾಂಪಿಟೇಷನ್ ಕೊಟ್ಟಿಲ್ಲ. ಮತ್ತೇನು ಬೇಕು? ಇಲ್ಲಿ ಲೋಕಲ್ ಎಮ್ ಎಲ್ ಎ ಅವರು ಹೆಂಗೆ ಕೆಲಸ ಮಾಡಿದ್ದಾರೆ? ಎಮ್ ಎಲ್ ಎ ಅವರು ಚಲೋ ಕೆಲಸ ಮಾಡ್ತಾ ಇದ್ದಾರೆ. ಏನೇನು ಅಭಿವೃದ್ಧಿ ಒಳಗೆ ಅನ್ಕ ಭಾರಿ ಅದಕ್ಕೆ ಮಹತ್ವ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಮ್ಮ ಗೋಕಾಕವು ಒಂದು ನಂದನವನ ಕಾಣುವ ಹಾಗೆ ಮಾಡಿದ್ದಾರೆ. ಈಗ MP ಎಲೆಕ್ಷನ್ ಅಂದ್ರೆ ದೇಶದ ಪ್ರಧಾನಮಂತ್ರಿನ ಚುನಾವಣೆ ಮಾಡೋದು, ಎಲೆಕ್ಟ್ ಮಾಡೋದು. ಬೇಕಾದವರಾಗಲಿ ದೇಶವನ್ನು ಕಾಯುವಂಥ ವ್ಯಕ್ತಿ ಬಂದರೆ ಒಳ್ಳೆಯದು. ಥ್ಯಾಂಕ್ ಯು. ನೀವು ಕಂಡಂತೆ ನೀವು ನೋಡಿದಾಗೆ ರಾಜಕೀಯದ ಪರಿಸ್ಥಿತಿ ಏನಾಗಿದೆ, ಹಿಂದೆ ಹೇಗಿತ್ತು ಈಗ ಹೇಗಾಗಿದೆ? ಅದು ನಮಗೆ ಏನೂ ಗೊತ್ತಿಲ್ಲ ಸ್ವಾಮಿ. ಯಾಕಂದರೆ ಇವರು ಏನು ಬಂದಿದ್ದಾರೆ, ದೇಶ ಕಾಯುವಂಥ ವ್ಯಕ್ತಿ ಏನು ಬಂದಿದ್ದಾರೆ, ನಾವು ಕ್ಷಣಿಕ ಸುಖಕ್ಕೆ ಅವರು ಇದನ್ನು ಕೊಟ್ಟಿಲ್ಲ, ಮಹತ್ವ ಕೊಟ್ಟಿಲ್ಲ. ದೇಶ ಕಾಯುವ ವ್ಯಕ್ತಿಗಳಿಗೆ ಹೋಗಿ ಭೇಟಿಯಾಗಿ ಯಾರು ಬರ್ತಾರ ಅವರ ನಮ್ಗೆ ಒಳ್ಳೆಯದೇ ಮಾಡ್ತಾರೆ. ಯಾಕಂದರೆ ಅವರು ದೇಶಕ್ಕೆ ಆಧಾರ ಅಂತ ತಿಳ್ಕೊಂಡು ನಾವು ಚೆನ್ನಾಗಿ ನಿದ್ದೆ ಮಾಡುತ್ತೇವೆ. ಬಸವರಾಜ್ ಬೂತಿ. ಏನು ಕೆಲಸ ಸರ್? ಬಿಸ್ನೆಸ್. ಹೆಂಗೆ ನಡೆದೈತೆಲ್ಲ ಬಿಸ್ನೆಸ್? ಮಸ್ತ್, ಏಕ್ದಮ್ ಟಾಪ್ ಆ್ಯಂಡ್ ಟಾಪ್. ಟಾಪ್ನಾಗ ಐತಿ, ಏಕ್ದಮ್ ಫೈನ್. MP ಎಲೆಕ್ಷನ್ಸ್ ಬರತೈತಿ, ನಿಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯ BJP. ಯಾಕೆ BJP ಅಂದರೆ ಏಕ್ದಮ್ ನಮ್ಮ ದೇಶದ ಒಂದು ಪ್ರತಿಷ್ಠೆ ಪ್ರಶ್ನೆ ಅದ. ಇಲ್ಲಿ ನಾವು ಸೋತಪ್ಪ ಅಂದ್ರೆ ನಾವು ಎದಕ್ಕೂ ಉಪಯೋಗ ಇಲ್ದಂಗೆ. ಅದಕ್ಕೆ ಏನೈತಿ, BJP ಮೋದಿನ ಬರಬೇಕು. ಈಗ ಅವರ ಕೊಡುಗೆ ಏನು ದೇಶಕ್ಕೆ? ಅವ್ರ ಕೊಡುಗೆ ಏನು ಕೊಟ್ಟಿಲ್ಲ ಹೇಳ್ರಿ. ದೇಶ ಪ್ರೇಮಿಪ ಅಂದ್ರೆ ಅಲ್ಲೇ ಅವರೊಬ್ಬರೇ, ಉಳಿಕಿದ್ದು ಎಲ್ಲ ಜೀರೋ. ಕಾಂಗ್ರೆಸ್ ಅಂತ ಏನೂ ಉಪಯೋಗ ಇಲ್ಲ. ಏನೇನು ಒಂದಿಷ್ಟು ಹೆಸರಿಸ್ಬೋದಾ, ಏನೇನು ಕಾರ್ಯಗಳಾಗಿದ್ದಾವೆ ಅಂತ, ಅಭಿವೃದ್ಧಿ ಕಾರ್ಯಗಳು? ದೇಶದ ಬಗ್ಗೆನೇ ಐತ್ರಲ್ಲ ಅವ್ರದ್ದು. ಏನಿದ್ರು ಎಲ್ಲ ದೇಶ ಪ್ರೇಮಿ. ಏನು ಕೊಟ್ರು ಸದಕ ಅವರ ದೇಶದ ಸಂರಕ್ಷಣೆ ಮಾಡೋದ್ರಾಗ ನಂಬರ್ 1. ಅವ್ರು ಇಲ್ದ ಬೇರೆದವ್ರ ಕಡೆದ ಇದು ಆಗೋ ಮಾತಂತಿ ಅಲ್ಲ ಅಲ್ವಾ? ಅಲ್ಲ. ಇಲ್ಲಿ MP ಕ್ಯಾಂಡಿಡೇಟ್ಸ್ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಐತ್ರಲ್ಲ, ಶಟ್ರ್ ಅದಾರಲ್ಲ, ಶಟ್ರ್ ಹೈ ಕ್ಲಾಸ್ ಅದಾರು, ಏಕ್ ನಂಬರ್ ಅದಾರು, ಅವ್ರನ್ನ ಆರಿಸ್ತಾರ್ತವು. ಸರ್ ನಿಮ್ಮ ಹೆಸರು? ಉಲ್ಲಾಸ್ ರೀ. ಏನು ಕೆಲಸ ಮಾಡ್ತೀರಿ? ಪಟ್ಟಿ ಅಂಗಡಿಯಾಗ ರೀ. ಪಟ್ಟಿ ಅಂಗಡಿ. ಎಷ್ಟು ವರ್ಷದಿಂದ? ಈಗ ಒಂದು 2 ವರ್ಷ ಆಯ್ತು. ಮುಂಚೆ ಏನು ಮಾಡ್ತಿದ್ರಿ? ಪೈಲ ಹೋಟೆಲ್ದಾಗ. ಹೋಟೆಲ್ದಾಗ. ಈಗ MP ಎಲೆಕ್ಷನ್ ಬರೋದಕ್ಕೆ ಏನು ನಿಮ್ಮ ಅಭಿಪ್ರಾಯ? BJPಗೆ ಹಾಕೋದು. ಸರ್ ನಿಮ್ಮ ಹೆಸರು? ಚಂದ್ರಕಾಂತ್ ಕೆಂದೂಳಿ. ಏನು ಕೆಲಸ ಮಾಡ್ತೀರಿ ಸರ್? ಟೈಲರಿಂಗ್ ಮಾಡಿ. ಎಷ್ಟು ವರ್ಷದಿಂದ? ನಮ್ಮ 25 ವರ್ಷ. ಹೌದಾ? ಈಗ MP ಎಲೆಕ್ಷನ್ಸ್ ಬರೋದು, ನಿಮ್ಮ ಅಭಿಪ್ರಾಯ ಏನು ಸರ್? ಅಭಿಪ್ರಾಯ ಅಂದ್ರೆ ಮೋದಿ ಅಂದ್ರೆ ಇವ ಅಂಗಡಿ ಇವರ ಶೆಟ್ಟರ್ ಅವ್ರ ಆರಿಸಿ ಬರಬೇಕು, ಚಲೋ ಆಗ್ತೈತಿ. ಒಂದು ನಮ್ಮ ದೇಶದ ಬಗ್ಗೆ ವಿಚಾರ ಮಾಡ್ರೆ ಮೋದಿ ಆರಿಸಿ ಬರಬೇಕು. ಯಾಕೆ ಸರ್ ಅವ್ರ ಬಗ್ಗೆ ನಿಮ್ಮ ಅಂದ್ರೆ ಮೋದಿ ಅವ್ರು ನಮ್ಮ ಹಿಂದುತ್ವದ ಬಗ್ಗೆ ಹೆಚ್ಚು ಕಾಳಜಿ ಐತೆ ಅವ್ರಿಗೆ. ಇವ್ರ ಕಾಂಗ್ರೆಸ್ದಾರು ಬರೀ ಮುಸ್ಲಿಂ ಅದು ಇದನ್ನು ಮಾಡತ್ತಾರ. ಅದ್ರ ಸಂಬಂಧ ನಮ್ಮ ಇದ್ರ ಬಗ್ಗೆ ನಾವು ಮೋದಿನ ಆರಿಸಿ ಬರಬೇಕು. ಇಲ್ಲಿ ಹಾಲಿ MP ಅವರ ಕಾರ್ಯವೈಖರಿ ಆಗಿತ್ತು ಸರ್? ಯಾವ ಹಾಲಿ MP ಅಲ್ಲಿ ಈ ಥರಲ್ಲ, ಅವರು ಸುರೇಶ್ ಅಂಗಡಿ ಅವ್ರ ಮಿಸಸ್ ಅವರೆಲ್ಲ ಮಾಡ್ಯಾರಲ್ಲ, ಚಲೋ ಮಾಡ್ಯಾರ. MLA ಯಾರಿದ್ದಾರೆ ಸರ್? ಈ MLA ನಮ್ಮ ಇವರು ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ ಅವರು ಮಾಡ್ತಾರೆ. ಸರ್ ನಮಸ್ಕಾರ, ನಿಮ್ಮ ಹೆಸರು? ಮನೋಹರ್ ಬಾಳಪ್ಪ ಸಿಪ್ಲೇರಿ. ಏನು ಕೆಲಸ ಮಾಡ್ತೀರಿ? ಚರಂಡಿ ಅಂಗಡಿ. ಈಗ MP ಎಲೆಕ್ಷನ್ಸ್ ಬರತೈತಿ, ಏನು ನಿಮ್ಮ ಅಭಿಪ್ರಾಯ? BJP ರೀ. BJP? ಯಾಕೆ BJP? ಯಾಕೆ ಅಂದ್ರೆ ಎಲ್ಲ ಚಲೋ ಮಾಡ್ಯಾರ್ರಿ. ಏನೇನು ಚಲೋ ಮಾಡ್ಯಾರ್ರಿ? ಏನೇನು ಚಲೋ ಮಾಡ್ಯಾರ? ಏನೇನು ಚಲೋ ಏನು ಹೇಳಿದ್ರಿ? ಅದೇ ಏನೇನು ಅಭಿವೃದ್ಧಿ ಆಗೈತಿ ಇಲ್ಲಿ ಗೋಕಾಕಿಗೆ? ಎಲ್ಲ ಕಡೆ ಅಭಿವೃದ್ಧಿ ಆಗೈತ್ರಿ. ಅದೇ ಏನೇನು ಆಗ್ಯಾವಿದಾವ ಅಂತ ಅಭಿವೃದ್ಧಿ ಪೋಲ್ ಕಟ್ಟಾರ್ರಿ. ರೋಡ್ ಆಗ್ಯದ. ಮತ್ತೇನು ಎಲ್ಲ ಕಾಳಜಿ ಮಾಡ್ತಾರ್ರಿ ಎಲ್ಲಾರ್ದು. ಮತ್ತೇನು ಎಲ್ಲ ಗೋಕಾಕದ ಜನ ಆರಾಮಾಗಿದ್ದಾರೆ? ಆರಾಮದಾರ. ಈಗ MP ಎಲೆಕ್ಷನ್ ಅಂತಂದ್ರೆ ದೇಶ ಪ್ರಧಾನಮಂತ್ರಿನ ಆಯ್ಕೆ ಮಾಡ್ಕೊಳಂತ. ಹೌದು ರೀ. ನಿಮ್ಮ ಅಭಿಪ್ರಾಯ ಏನು ಅದಕ್ಕೆ? ಮೋದಿ ರೀ. ಮೋದಿ? ಯಾಕೆ? ಒಳ್ಳೆ ಮನುಷ್ಯ ಅದನ್ರಿ. ಏನೇನು ಕಾರ್ಯಗಳನ್ನು ಮಾಡಿದಾರ ಅವರು? ಮಾಡ್ಯಾರ್ರಿ, ಇನ್ನು ಮುಂದೆ ಮಾಡ್ತಾರ್ರಿ. ಮತ್ತೆ ಅದಕ್ಕೆ. ಸರ್ ನಮಸ್ಕಾರ, ನಿಮ್ಮ ಹೆಸರು? ನನ್ನ ಹೆಸರು ಮಹೇಶ್ ಅಂತಾರೆ. ಏನು ಕೆಲಸ ಮಾಡ್ತೀರಿ? ಇದೇ ರೆಡಿಮೇಡ್ ಅಂಗಡಿ ರೀ. ಎಷ್ಟು ವರ್ಷದಿಂದ ಮಾಡತ್ತೀರಿ? ಆಯ್ತಲ್ರಿ, ಒಂದು 25 ವರ್ಷ ಆಯ್ತು ರೀ. ಹೆಂಗೈತೆಲ್ಲ ಬಿಸ್ನೆಸ್? ಚಲೋ ಅದ ರೀ. ಈಗ ಇಲ್ಲಿ ಗೋಕಾಕಕ್ಕೆ MLA ಯಾರು ಸರ್?
ರಮೇಶ್ ಸಾವ್ಕಾರ್ ರೀ. ಹೆಂಗೆ ಕೆಲಸ ಮಾಡ್ಯಾರ ಅವರು? ಮಾಡಿದಾರಲ್ರಿ, ಬ್ರಿಡ್ಜ್ ಮಾಡಿದಾರು, ನೀರಿಂದ ಎಲ್ಲ ಸೌಕರ್ಯ ಐತ್ರಿ, ಎಲ್ಲ ಕೆಲಸ ಆಗತ್ತವ್ರಿ. ಚಲೋ ಮಾಡಿದಾರೆ. ಗೋಕಾಕ ಬೆಳಗಾವಿ ಜಿಲ್ಲಾದಾಗ ಚಲೋ ಮಾಡಿದಾರೆ ರೀ ಎಲ್ಲ ರೀ. ಇಲ್ಲಿ ಗೋಕಾಕ್ ಹಾಲಿ MP ಯಾರದ? ಅದು ನಂಗೆ ಗೊತ್ತಿಲ್ಲ ರೀ. ಈಗ MP ಚುನಾವಣೆ ಬರ್ತಾ ಇದೆ. ಹಾಂ ರೀ. ಅಲ್ಲಿಂದ ಚುನಾಯಿತಗೊಳ್ಳುವಂಥ ನಾಯಕರಿಂದ ಏನು ಬಯಸ್ತಾ ಇದ್ದಾರೆ ನೀವು? ಏನು ಅಭಿವೃದ್ಧಿ ಆಗ್ಬೇಕನ್ಸುತ್ತೆ? ಅಭಿವೃದ್ಧಿ ಅಂದರೆ ಇದೆ ಅಲ್ರಿ, ಎಲ್ಲ ಕೆಲಸ ಆಗ್ಬೇಕ್ರಿ, ಎಲ್ಲ ಊರು ಸುಧಾರಿಸ್ಬೇಕು, ಮತ್ತು ಎಲ್ಲ ಒಳ್ಳೇದಾಗ್ಬೇಕು ಜನರಿಗೆ ರೀ. ಇದೆ ರೀ. ಒಳ್ಳೇದಂದ್ರೆ ಏನು, ಯಾವ ರೀತಿ ಒಳ್ಳೆಯದು? ಯಾವ ರೀತಿ ಅಂದ್ರೆ ಎಲ್ಲ ರೋಡ್ ರೀ, ಬ್ರಿಡ್ಜ್, ಈಗಂತರೂ ಆಲ್ರೆಡಿ ಎಲ್ಲ ಕೆಲಸ ಆಗಿದಾವ್ರಿ ಇಲ್ಲಿ. ಆದರೂ ಮತ್ತು ಇಲ್ಲಿ ರಮೇಶ್ ಸಾವ್ಕಾರ್ ಯಾರು ಹೇಳ್ತಾರೆ ರೀ ಅದೇ ಬರ್ತೈತೆ ರೀ. ಜಗದೀಶ್ ಶೆಟ್ಟರ್ಗೆ ಅವರು ಬರ್ತಾರೆ, BJPನ ಬರ್ತೈತೆ ರೀ. ಸರ್ ನಮಸ್ಕಾರ, ನಿಮ್ಮ ಹೆಸರು? ನಮ್ಮ ಹೆಸರು ಸುರೇಶ್ ಅಂತ. ಸುರೇಶ್ ಸರ್, ಇವಾಗ MP ಎಲೆಕ್ಷನ್ಸ್ ಬರ್ತಾ ಇದೆ, ನಿಮ್ಮ ಅಭಿಪ್ರಾಯ? ಇದು ನಮ್ಮ ಅಭಿಪ್ರಾಯ ಅಂದ್ರೆ ಒಂದು 50-50 ಆಗ್ಬೋದು. ನೆಕ್ಸ್ಟ್ ಮೃಣಾಲ್ ಹೆಬ್ಬಾಳ್ಕರ, ನೆಕ್ಸ್ಟ್ ಜಗದೀಶ್ ಶೆಟ್ಟರ್ ಅವರು 50-50 ಇದೆ. ಯಾಕೆ ಹಂಗೆ ಅನ್ಸುತ್ತೆ ನಿಮಗೆ? ಹಂಗೆ ಅನ್ನಿಸ್ತಿದ್ದಾರೆ ಅದು. ಯಾಕಂದರೆ ಇವರು ಜಗದೀಶ್ ಶೆಟ್ಟರ್ ಅವರು ನಮ್ಮ ಬೆಳಗಾವಿ ಡಿಸ್ಟಿಕ್ದವರು ಅಲ್ಲ, ಅದಕ್ಕೆ ಇವರು ಮೃಣಾಲ್ ಅವರು ನಮ್ಮ ಬೆಳಗಾವಿ ಡಿಸ್ಟಿಕ್ದವರು. ಮೋಸ್ಟ್ಲಿ 50-50 ಇದೆ. ಟಫ್ ಕಾಂಪಿಟೇಷನ್ ಐತೆ ಅಂತ. ಹೌದು, ಟಫ್ ಕಾಂಪಿಟೇಷನ್ ಆಗ್ಬೋದು 100%. ಈಗ ಚುನಾಯಿತಗೊಳ್ಳುವಂಥ MP ಅವರಿಂದ ನೀವು ಏನು ಅಭಿವೃದ್ಧಿ ಕಾರ್ಯ ಬಯಸ್ತೀರಿ? ಏನು ಅಭಿವೃದ್ಧಿ ಮಾಡಬೇಕು, ಆದರೆ ಅಭಿವೃದ್ಧಿ ಏನು ಕಾಣ್ತಾ ಇಲ್ಲ ನಮ್ಮಲ್ಲಿ. ಅಭಿವೃದ್ಧಿ ಏನಿಲ್ಲ. ಏನು ಆಗಬೇಕು ಸರ್? ಅಲ್ಲ, ಏನು ರೋಡ್ ದೊಡ್ಡ ಆಗಬೇಕು, ಏನು ರೋಡ್ ದೊಡ್ಡದಿಲ್ಲ, ಎಲ್ಲ ಚಿಕ್ಕದಾಗಿ ರೋಡು. ಯಾಕಂದರೆ ಈ ಬೆಳಗಾವಿ ಡಿಸ್ಟಿಕ್ ಒಳಗೆ ಗೋಕಾಕ್ ತಾಲೂಕು ಅಂದರೆ ದೊಡ್ಡ ತಾಲೂಕು, ಇದು ಏನು ಇಂಪ್ರೂವ್ ಆಗಿಲ್ಲ. ಸರ್ ನಮಸ್ಕಾರ, ನಿಮ್ಮ ಹೆಸರು? ಪ್ರಕಾಶ್ ಅಂತ. ಪ್ರಕಾಶ್ ಅವರೇ, ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಿ? ಸುಮಾರು 40 ವರ್ಷ. ಇವಾಗ MP ಎಲೆಕ್ಷನ್ಸ್ ಬರ್ತಾ ಇದೆ, ನಿಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯ ದೇಶ ಮೊದಲು, ಆನಂತರ ವ್ಯಕ್ತಿ, ಆನಂತರ ಪಕ್ಷ. ಅದೇ ಯಾರು ಆಗ್ಬೋದು ಅನ್ಸುತ್ತೆ MP ಕ್ಷೇತ್ರಕ್ಕೆ? ಎಕ್ಸ್ಪೆಷಲಿ ಮೋದಿ. ಇಲ್ಲಿ ಯಾರು ನಿಂತಿದ್ದಾರೆ? ಜಗದೀಶ್ ಶೆಟ್ಟರ್. ಅವ್ರ ಕಾರ್ಯವೈಖರಿ ಏನು ಅಡ್ಡಿ ಇಲ್ಲ. ಕಾರ್ಯವೈಖರಿ ಅವರು ಧಾರವಾಡ ಸೆಂಟ್ರಲ್, ಆದರೂ ಅನಿವಾರ್ಯ ಕಾರಣದಿಂದ ಬೆಳಗಾವಿಗೆ ಬಂದಿದ್ದಾರೆ. ಬೆಳಗಾವಿಯಿಂದ ನಾವು ಇಲೆಕ್ಟೆಡ್ ಮಾಡಿ ಹತ್ತು ಏನು ಹೊರಗಿನವರು ಒಳಗಿನವರು ಅಂತ ಏನು ಸಮಸ್ಯೆ ಇಲ್ಲ. ಏನು ನಾವು ನೋಡೋದೇನು ಮೇಲೆ ಮೋದಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಗೋಕಾಕ್ ಕ್ಷೇತ್ರದ ಜನರ ಅಭಿಪ್ರಾಯ ಏನಾಗಿತ್ತು ಅಂತ. ಸೊ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕ್ಷೇತ್ರದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ.